ಬಿಜೆಪಿಯ ಅಂತರ್ಯುದ್ಧಕ್ಕೆ ಬೀಳುತ್ತಿಲ್ಲ ಬ್ರೇಕ್. ಒಂದು ಕಡೆ ವಿಜಯೇಂದ್ರ ವರ್ಸಸ್ ಬಸನಗೌಡ ಪಾಟೀಲ್ ಯತ್ನಾಳ್, ಇನ್ನೊಂದು ಕಡೆ ರಾಮುಲು ವರ್ಸಸ್ ಜನಾರ್ದನ್ ರೆಡ್ಡಿ, ಇನ್ನೊಂದು ಕಡೆ ವಿಜಯೇಂದ್ರ ವರ್ಸಸ್ ಡಾಕ್ಟರ್ ಸುಧಾಕರ್. ಡಾಕ್ಟರ್ ಸುಧಾಕರ್ ಆಕ್ರೋಶದ ನಂತರ ತಟಸ್ಥ ಬಣದಿಂದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾಗೆ ಪತ್ರ. ಇಷ್ಟರವರೆಗೆ ಸೈಲೆಂಟ್ ಆಗಿದ್ದ ತಟಸ್ಥ ಬಣದಿಂದಲೂ ಅಸಮಾಧಾನ ಸ್ಫೋಟ. ಮಧ್ಯಪ್ರವೇಶಿಸಬೇಕು ಅಂತ ತಟಸ್ಥ ಬಣದಿಂದ ಜೆ.ಪಿ. ನಡ್ಡಾಗೆ ಆಗ್ರಹ. ಏನೇ ತೇಪೆ ಹಚ್ಚಿದರೂ ಕೂಡ ರಾಜ್ಯ ಬಿಜೆಪಿಯ ಬಣ ಬಡಿದಾಟ ನಿಲ್ತಾ ಇಲ್ಲ. ಬಿಜೆಪಿಯ ಅಂತರ್ಯುದ್ಧಕ್ಕೆ ಕಡಿವಾಣ ಹಾಕಲು ಹೈಕಮಾಂಡ್ನಿಂದ ಕೂಡ ಸಾಧ್ಯ ಆಗುತ್ತಿಲ್ಲವ. ಜಿಲ್ಲಾಧ್ಯಕ್ಷರ ನೇಮಕದ ನಂತರ ಭುಗಿಲೆದ್ದ ಬಂಡಾಯ. ಡಾಕ್ಟರ್ ಸುಧಾಕರ್ ಆಕ್ರೋಶ. ಬಿಜೆಪಿಯ ತಟಸ್ಥ ಬಣದಿಂದ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾಗೆ ಪತ್ರ. ನಡೆಯುತ್ತಾ ರೆಬೆಲ್ಸ್ ಬಣದ ಸಭೆಯಲ್ಲಿ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳಬಹುದು ಎನ್ನುವ ಬಗ್ಗೆ ಚರ್ಚೆ. ದಿಲ್ಲಿಗೆ ಹೋಗಲು ಯತ್ನಾಳ್, ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ, ಜಿ.ಎಂ. ಸಿದ್ದೇಶ್ ನಿರ್ಧಾರ. ಹೈಕಮಾಂಡ್ ಒಂದು ವೇಳೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸದೆ ಇದ್ದ ಪಕ್ಷದಲ್ಲಿ ಏನು ಮಾಡಬೇಕು? ವರಿಷ್ಠರನ್ನು ಭೇಟಿ ಮಾಡಲು ಯತ್ನಾಳ್ ಬಣದ ಆಲೋಚನೆ. ಹೈಕಮಾಂಡ್ ಮುಂದೆ ಹಲವು ವಿಚಾರ ಮುಂದಿಡಲು ನಿರ್ಧಾರ. ರಾಜ್ಯದಲ್ಲಿ ಏನು ಜಿಲ್ಲಾ ಅಧ್ಯಕ್ಷರ ನೇಮಕಾತಿಯ ಪ್ರಕ್ರಿಯೆ ವ್ಯವಸ್ಥಿತ ರೀತಿಯಲ್ಲಿ ಮಾಡದೆ ಪಕ್ಷದ ಮುಖಂಡರ ಯಾವುದೇ ಅಭಿಪ್ರಾಯ ತೆಗೆದುಕೊಳ್ಳಾರ್ದೇ ಏಕಪಕ್ಷೀಯವಾಗಿ ತಮಗೆ ಬೇಕಾಬಿಟ್ಟಿಯಾಗಿ ಒತ್ತೇನು ಮಾಡ್ತಾ ಇರೋದು ಈಗಾಗಲೇ ನಾವು ಮೊದಲೇ ಅದನ್ನ ಊಹೆ ಮಾಡಿದ್ವಿ. ನೋಡಿ, ನಡ್ಡಾಜಿಯವರು ಪತ್ರ ಬರೆದಂತೂ 100% ಸತ್ಯ. ಯಾವುದೋ ನಮ್ಮ ಹೆಸರನ್ನು ಬಹಿರಂಗ ಪಡಿಸಬೇಡ್ರಿ, ಆಂತರಿಕ ವಿಷಯದಲ್ಲಿ ನಾವು ಇದನ್ನ ಗಂಭೀರವಾಗಿ ತಗೋಬೇಕನ್ನೋದನ್ನ ನಾವು ಬರೆದಿದ್ದೀವಿ ಅನ್ನೋದು ಒಂದು. ಯಾರನ್ನ ತಗೊಂಡ್ರಿ ವಿಶ್ವಾಸಕ್ಕೆ? ನೀವು ಆರ್ ಅಶೋಕ್ ತಗೊಂಡ್ರಿ, ಬೊಮ್ಮಾಯಿ ಅವ್ರು ತಗೊಂಡ್ರಿ, ಸದಾನಂದ ಗೌಡರು ತಗೊಂಡ್ರಿ. ನೋಡ್ರಿ, ಅವ್ರ ಕೇಂದ್ರದವ್ರು ನಾನು ವಿಶ್ವಾಸ ತಗೊಂಡ್ರೆಲ್ಲೋ ಬಿಟ್ಟಾರಲ್ಲೋ ನಮ್ಗೆ ಗೊತ್ತಿಲ್ಲ. ಆ ರಾಜ್ಯ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಆದ್ಮ್ಯಾಗ ಪದಾಧಿಕಾರಿಗಳು ಮಾಡಿದ್ದನ್ನು ಯಾರು ಕೇಳಿಲ್ರಿ. ಒಂದ್ ಸೈಡ್ ಹೊಂಟೈತದ ಗಾಡಿ, ಒಂದು ಕಾಲಿತ್ತು. ಯಡಿಯೂರಪ್ಪ ಬಿಟ್ಟರೆ ಬಿಜೆಪಿ ಇಲ್ಲ ಅನ್ನೋಂತ ಒಂದು ವಾತಾವರಣ ಸೃಷ್ಟಿ ಮಾಡಿಬಿಟ್ಟಿದ್ರು ರಾಜ್ಯದಾಗ. ಈಗಿಲ್ಲ. ಯಡಿಯೂರಪ್ಪ ಕುಟುಂಬ ಬಿಟ್ಟರು ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಕಟ್ಟಿ 140 ಸೀಟ್ ತರುವಂತ ಶಕ್ತಿ ನಮಗೆಲ್ಲ ಇದೆ. ತೂಕ ಸುಧಾಕರು ನಮ್ ಜೊತೆಗಿದ್ದಾರೆ. ವಿಶ್ವನಾಥ ನಮ್ ಕಡೆ ಅದಾರಿ. ಒಂದು ನಿರ್ಣಯ ಮಾಡಿಬಿಟ್ಟಿದೀವಿ, ಡೂ ಆರ್ ಡೈ. ಇದೊಂದು ಯುದ್ಧವನ್ನ ನಾವು ಹಿಂದೆ ಸರಿ ಪ್ರಶ್ನೆ ಇಲ್ಲ. ಇವತ್ತು ರಾಜಕೀಯ ಸಮಾಧಿ ಮಾಡಬೇಕು ಅಂತ ಹೊರಟಿದಾರಲ್ಲ ಇವತ್ತಿನ ರಾಜ್ಯಾಧ್ಯಕ್ಷರು ಮಿಸ್ಟರ್ ಬಿ.ವೈ. ವಿಜಯೇಂದ್ರರವರು. ಇವರು ಧೋರಣೆ ಮುಖ್ಯಮಂತ್ರಿಗೆ ಮೇಲಿದ್ದಾರೋ ನನಗೆ ಗೊತ್ತಿಲ್ಲ. ಇವರ ಕಾರ್ಯವೈಖರಿ, ಇವರ ಒಂದು ಅಹಂಕಾರ, ಇವರ ಒಂದು ದರ್ಪ ಇರ್ಬೋದು. ಅವರ ಹತ್ರ ಸಾವಿರಾರು ಕೋಟಿ ಇದೆಯೋ ಏನೋ ಗೊತ್ತಿಲ್ಲ ನನಗೆ. ಆದರೆ ಒಬ್ಬ ರಾಜಕಾರಣಿ, ಒಬ್ಬ ರಾಜ್ಯಾಧ್ಯಕ್ಷ, ನಾನೇ ಅವರಿಗೆ ಫೋನ್ ಮಾಡಿದ್ದೇನೆ ಕಳೆದ 10 ದಿವಸದಲ್ಲಿ. ಫೋನ್ ರೆಸ್ಪಾಂಡ್ ಮಾಡಲ್ಲ, ಮೆಸೇಜ್ಗೆ ಉತ್ತರ ಕೊಡಲ್ಲ. ಮೊನಾರ್ಕ ನೀವು? ಏಕಚಕ್ರಾಧಿಪತ್ಯನ? ನಿಮ್ಮ ಆಸ್ತಿನ ಇದು? ಬಿಜೆಪಿ ನಿಮ್ಮ ಸ್ವಂತ ಆಸ್ತಿನ? ಬನ್ನಿ, ಕಟ್ ಬನ್ನಿ ನೋಡೋಣ. ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರದಲ್ಲಿ 1 ಸೀಟ್ ಗೆಲ್ಲಿ ನೋಡೋಣ. ಚಾಲೆಂಜ್ ಮಾಡ್ತೀನಿ, 1 ಸೀಟ್ ಗೆಲ್ಲಿ ನೀವು ನೋಡೋಣ ನಿಮ್ಮ ನಾಯಕತ್ವದಲ್ಲಿ.
ನಮ್ಮನ್ನ ನೀವು ತುಳಿಲಿಕ್ಕೆ ಕೊಟ್ಟಿದ್ದೀರಾ, ನಮ್ಮನ್ನು ಸಮಾಧಿ ಮಾಡಕ್ಕೆ ಕೊಟ್ಟಿದ್ದೀರಾ. ಆ ಬೈ ಎಲೆಕ್ಷನ್ ಅಲ್ಲೇ ನನ್ನ ವಿರುದ್ಧ ಮಾಡಿದ್ರು, 23ರಲ್ಲೂ ವಿರುದ್ಧ ಮಾಡಿದ್ರು. ಅಂಥವ್ರಿಗೆ ನೀವು ಅಧ್ಯಕ್ಷರಿಗಿರಿ ಕೊಡ್ತೀರಿ. ಯಾವ ಮುಖಂಡರನ್ನು ಬಿಡ್ತಾ ಇದ್ದೀರಿ ನೀವು? ಯಾವ ಜಿಲ್ಲೆಯಲ್ಲಿ ಬಿಡ್ತಾ ಇದ್ದೀರಿ? ನನಗೂ ಕೂಡ ಸಮಾಧಾನದ ಒಂದು ಇದು ಮುಗಿದೋಯ್ತು. ಈಗ ಇನ್ನ ಯುದ್ಧ. ನಾನು ಕೇಂದ್ರದಲ್ಲಿರ್ತಕ್ಕಂಥ ನಮ್ಮ ವರಿಷ್ಠರು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಅವ್ರ ಗಮನಕ್ಕೆ ತಂದಿದ್ದೀನಿ ಈಗಾಗಲೇ. ಇದರ ಹೊರತಾಗಿಯೂ ಕೂಡ ಇವತ್ತು ಅನೌನ್ಸ್ ಮಾಡಿದ್ದಾರೆ. ನಮ್ಮ ಮುಖಂಡರುಗಳಿಗೆ, ನನ್ನ ಸಹಚರರಿಗೆ ನಾನೇನು ಉತ್ತರ ಕೊಡಬೇಕು? ಇವರೊಬ್ಬ MP ಆಗಿ ಒಂದು ಜಿಲ್ಲಾಧ್ಯಕ್ಷರು ಮಾಡ್ಸೋಕ್ಕಾಗಲ್ಲ ಅಂದರೆ ನಾವು ಹೇಗೆ ರಾಜಕಾರಣ ಮಾಡಬೇಕು? ನನ್ನನ್ನು ನಂಬಿ ಯಾರು ಬರ್ತಾರೆ BJPಗೆ ನಾಳೆ ದಿವಸ? ನೀವು ಯಾರ್ಯಾರು ನಂಬ್ಕೊಂಡು ಏನೇನು ಮಾಡ್ತಾ ಇದ್ರಿ ಗೊತ್ತಿದೆ ನನಗೆ. ಇವರೆಲ್ಲ ರಿಯಲ್ ಎಸ್ಟೇಟಲ್ಲಿ ನಿಮ್ಗೆ 4 ರೂಪಾಯಿ ದುಡ್ಡು ತಂದು ಕೊಡ್ಬೋದು ಅಷ್ಟೇ, ರಾಜಕಾರಣ ಮಾಡೋಕ್ಕಾಗಲ್ಲ ಇವ್ರ ಕಡೆಯಿಂದ. BJP ಬಹಳ ಪ್ರಬಲವಾಗಿರೋ ಕಡೆ ತುಣಗಾಡ್ಕೊಂಡು ಗೆದ್ದಿದ್ದೀರಿ ನೀವು ರಾಜ್ಯಾಧ್ಯಕ್ಷರಾಗಿ, ಅದು ಕೂಡ ಅಡ್ಜಸ್ಟ್ಮೆಂಟೇ. ನಿಮ್ಗೆ ಯಾರು ಬೇಕೋ ಅವ್ರ ಕ್ಯಾಂಡಿಡೇಟ್ ಹಾಕೊಂಡು ಗೆದ್ದಿರೋದಷ್ಟೇ. ನೀವೇನು ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿತೇನೆ. ಸಂಕಷ್ಟ ಏನಿದೆ, ಒಂದು ರಾಜಕೀಯ ಪಕ್ಷ ಅಂದಮೇಲೆ ಕಷ್ಟನೂ ಇರುತ್ತೆ, ಸಂಕಷ್ಟನೂ ಇರ್ತದೆ, ಸಂಕಷ್ಟನೂ ಬರ್ತದೆ, ಇವೆಲ್ಲವೂ ಸಹಜ. ಆದರೆ ಒಂದು ಎಲ್ಲರೂ ಕೂಡ ಜೋಡಿಸ್ಕೊಂಡು ಹೋಗಬೇಕು ಅಂತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮೊದಲ ದಿನದಿಂದನೂ ಕೂಡ ನಾನು ಮಾಡ್ತಾ ಇದ್ದೇನೆ. ಕೆಲವೊಂದು 5-6 ಜನ ಹಿರಿಯರನ್ನು ಇನ್ನೂ ಕೂಡ ನನ್ನ ಕೈಯಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕ್ಕೆ ಆಗ್ತಾ ಇಲ್ಲ. ನನ್ನಲ್ಲೂ ಕೂಡ ಆ ರೀತಿ ಏನೇ ಕೊರತೆ ಇದ್ರೂ ಕೂಡ ಕೊರತೆ ನೀಗಿಸ್ಕೊಂಡು ಎಲ್ಲರನ್ನೂ, ಯಾಕಂದ್ರೆ ನಾನು ಅಧ್ಯಕ್ಷ ಅಂದಮೇಲೆ ಎಲ್ಲರೂ ಕೂಡ ಜೋಡಿಸ್ಕೊಂಡು ಹೋಗ್ಬೇಕಾಗ್ತದೆ. ಆದರೆ ನನ್ನ ಕಡೆಯಿಂದ ಪ್ರಯತ್ನ ಮಾಡ್ತಾ ಇದ್ದೇನೆ. ಅದು ಇನ್ನೂ ಕೂಡ ಕೆಲವು ಸರಿ ಹೋಗಿಲ್ಲ, ಬರೋದ್ರಿಂದಲೇ ಸರಿ ಹೋಗ್ತದೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ. ಚುನಾವಣಾ ಪ್ರಕ್ರಿಯೆ ನಡೀತದೆ ರೀ. ಜಿಲ್ಲಾಧ್ಯಕ್ಷರಿಗೂ ಕೂಡ ಚುನಾವಣಾ ಪ್ರಕ್ರಿಯೆ ನಡೆದಿದೆ, ಮಂಡಲ ಅಧ್ಯಕ್ಷರು ಕೂಡ ಚುನಾವಣಾ ಪ್ರಕ್ರಿಯೆ ನಡೆದಿದೆ, ರಾಜ್ಯದ ಅಧ್ಯಕ್ಷರು, ಇದಕ್ಕೂ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಚುನಾವಣಾ ಪ್ರಕ್ರಿಯೆ ನಡೀತದೆ. ಸ್ಪರ್ಧೆಗೂ ಹೇಳ್ತೇನೆ, ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿತೇನೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನನಗಿದೆ. ಪ್ರಶ್ನೆನೇ ಉದ್ಭವ ಆಗಲ್ಲ. ಕೆಲವೊಂದು ಬೇಡಿಕೆ ಚೇಂಜ್ ಆಗಬೇಕು. ಯಾರೋ ಕೇಳಿಲಿ, ಬಹುತೇಕ 25 ಜಿಲ್ಲೆಗಳಲ್ಲಿ ಜಿಲ್ಲೆಯ ಅಧ್ಯಕ್ಷರುಗಳು ಕೇಂದ್ರ ಸೂಚಿಸಿದಂತೆ ಏನು ಪ್ರಕ್ರಿಯೆ ಇದೆ ಅದ್ರ ಪ್ರಕಾರ ಎಲ್ಲವೂ ಕೂಡ ಮುಗಿದಿದೆ. ಎಲ್ಲ ಸುಧಾಕರ್ ಅವರಾಗಲಿ ಯಾರೇ ಹಿರಿಯರು ಅವ್ರದ್ದು ಏನೇ ತಕರಾರುಗಳಿದ್ರೂ ಸಹ ಕೇಂದ್ರದಲ್ಲೂ ಕೂಡ ರಿಟರ್ನಿಂಗ್ ಆಫೀಸರ್ ಇರ್ತಾರೆ, ಲಕ್ಷ್ಮಣ್ ಅಂತ ಇದೆ ನಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷರು. ಅವರು ಈ ಚುನಾವಣಾ ಪ್ರಕ್ರಿಯೆಯನ್ನು ಎಲ್ಲವನ್ನು ಕೂಡ ನೋಡ್ತದೆ. ಅವ್ರಿಗೆ ಪತ್ರ ಬರೀಬೇಕಾಗ್ತದೆ, ರಾಷ್ಟ್ರೀಯ ಅಧ್ಯಕ್ಷರಿಗೆಲ್ಲ ಅವ್ರಿಗೆ ಪತ್ರ ಬರ್ತದೆ. ಅದೇನೋ ಸಮಸ್ಯೆಗಳಿದ್ರೆ ಅವರು ಕೂಡ ನೋಡ್ತಾರೆ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಟರಾಜ್ ಗೌಡ ಅವರು ಕಾಂಗ್ರೆಸ್ನಿಂದ, ವೀರಣ್ಣ ಅವರು JDSನಿಂದ ಇದ್ದಾರೆ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಲವೇ ಕ್ಷಣಗಳಲ್ಲಿ ಅಶ್ವಥ್ ನಾರಾಯಣ್ BJPಯಿಂದ ಮಾಜಿ MLC ಅವರು ನಮ್ಮನ್ನು ಜಾಯ್ನ್ ಆಗ್ತಾರೆ. ಪ್ರಶಾಂತಿಂದಾನೇ ಚರ್ಚೆಯನ್ನು ಆರಂಭಿಸ್ತಾ ಇದ್ದೀನಿ. ಪ್ರಶಾಂತ್, ರಾಜ್ಯಾಧ್ಯಕ್ಷನಾಗಿ ಮುಂದುವರಿಯುತ್ತೇನೆ, ವಿಜಯೇಂದ್ರರು ಕಾನ್ಫಿಡೆನ್ಸ್ನಲ್ಲಿ ಹೇಳ್ತಾ ಇರುವ ಮಾತಾ? ಹಾಗೆ ನನಗನ್ಸುತ್ತೆ ನೋಡಿ, ಅಂದರೆ ಹೈಕಮಾಂಡ್ನಿಂದ ಕೂಡ ಅವ್ರಿಗೆ ಕೆಲ ಸುಳಿವು ಸಿಕ್ಕ ನಂತರವೇ ಅವರು ಜಿಲ್ಲಾಧ್ಯಕ್ಷರ ನೇಮಕವನ್ನು ಮಾಡಿರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಕಾಣ್ತವೆ. ಮತ್ತು ಹೈಕಮಾಂಡ್ನಲ್ಲೂ ಕೂಡ ಈ ಹಂತದಲ್ಲಿ ರಾಜ್ಯಾಧ್ಯಕ್ಷರ ಚುನಾವಣೆ ನಡೆಸಿದರೆ ಅದು BJPಯನ್ನು ಇನ್ನಷ್ಟು ವರ್ಟಿಕಲಿ ಸ್ಪ್ಲಿಟ್ ಮಾಡಬಹುದು ಅಂತಕ್ಕಂಥ ಆತಂಕವು ಹೈಕಮಾಂಡ್ನಲ್ಲಿರೋದ್ರಿಂದ. ಮತ್ತು ನಾನು ಮೊನ್ನೆ ಕೂಡ ನಿಮ್ಗೆ ಹೇಳಿದ್ದೆ, ಯಾರೊಬ್ಬರು ಕರ್ನಾಟಕದ ನಾಯಕರು ಅಮಿತ್ ಶಾ ಅವ್ರನ್ನ ಭೇಟಿಯಾಗ್ಲಿಕ್ಕೆ ಹೋಗಿದ್ರು. ಭೇಟಿಯಾಗ್ಲಿಕ್ಕೆ ಹೋದಾಗ ಕ್ಯಾ ಚಲ್ ರಹಾ ಹೈ ಕರ್ನಾಟಕ ಮೇ ಅಂದಾಗ ಇವರೇನೋ ಒಂದಿಷ್ಟು ಹೇಳಿದ್ದಾರೆ. ಆಗ ಅಮಿತ್ ಶಾ ಸ್ವತಃ ಹೇಳಿದ್ರಂತೆ, ಕರ್ನಾಟಕದಷ್ಟು ಕಾಂಪ್ಲೆಕ್ಸ್ ರಾಜ್ಯ BJP ಪಾಲಿಟಿಕ್ಸ್ನ ದೃಷ್ಟಿಯಿಂದ ನಾನು ದೇಶದಲ್ಲೂ ಎಲ್ಲೂ ನೋಡಿಲ್ಲ. ಏನೇ ನಿರ್ಣಯ ತೆಗೆದುಕೊಂಡರೂ ಕೂಡ ಅತಿರೇಕದ ಭೂಮಿಕೆಯಲ್ಲಿ ಪ್ರತಿಯೊಬ್ಬರು ಇರ್ತಾರೆ. ಆ ಕಾರಣದಿಂದ ಕರ್ನಾಟಕದ ಬಗ್ಗೆ ಏನು ನಿರ್ಣಯ ತೆಗೆದುಕೊಳ್ಬೇಕು ಅಂತಕ್ಕಂಥ ದ್ವಂದ್ವ ಸ್ವತಃ ಅಮಿತ್ ಶಾ ಅವರಿಗೆ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇನ್ನೊಂದು ದೃಷ್ಟಿಯಲ್ಲಿ ನೋಡಿದಾಗ, ಅಂದರೆ ನಾನು ಕರ್ನಾಟಕದ ಚುನಾವಣಾ ಟಿಕೆಟ್ ಹಂಚಿಕೆ ದೃಷ್ಟಿಯಿಂದ ಲೋಕಸಭೆ ಏನು ದಿಲ್ಲಿಯಲ್ಲಿ ಸಭೆ ಸೇರಿತ್ತು ಲೋಕಸಭೆ ಸಂದರ್ಭದಲ್ಲಿ, ಆಗ ಅಮಿತ್ ಶಾ ಒಂದು ಮಾತು ಕೇಳಿದ್ರಂತೆ. ಅಂದರೆ ಯಾಕೆ ವಿಜೇಂದ್ರ ಅಧ್ಯಕ್ಷ, ಇವೆಲ್ಲವೂ ಚರ್ಚೆ ನಡೆದಾಗ ಅವರು ಹೇಳಿರ್ತಕ್ಕಂಥ ರೀಸನಿಂಗ್ ಏನು ಅಂತಂದರೆ, ಸರಿ ನಾವು 2013ರಲ್ಲಿ ಯಡಿಯೂರಪ್ಪನವ್ರು ಪಾರ್ಟಿ ಬಿಟ್ಟು ಹೋದರು, ನಾವು 40ಕ್ಕೆ ಬಂದ್ವಿ, 14ರಲ್ಲಿ ಅವ್ರು ವಾಪಸ್ ಬಂದರು, ನಮಗೆ ಸೀಟ್ಗಳ ಸಂಖ್ಯೆಯಲ್ಲಿ ಜಾಸ್ತಿ ಆಯಿತು, 16ರಲ್ಲಿ ಅವ್ರು ರಾಜ್ಯಾಧ್ಯಕ್ಷರಾದಮೇಲೆ 18ರಲ್ಲಿ ನಮ್ಗೆ 104 ಸ್ಥಾನ ಬಂತು, 18ರಲ್ಲೇ ಟಿಕೆಟ್ ಹಂಚಿಕೆಯಲ್ಲಿ ಅಮಿತ್ ಶಾಗೂ ಯಡಿಯೂರಪ್ಪನವ್ರಿಗೂ ಕೆಲ ತಿಕ್ಕಾಟಗಳು ನಡೆದು.
ಓಕೆ. ಕೆಲ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ತಿಕ್ಕಾಟಗಳು ನಡೆದು ಅದರಲ್ಲಿ ವಿಜೇಂದ್ರರ ಟಿಕೆಟ್ ವರುಣಾಗೆ ಸಂಬಂಧಪಟ್ಟಂತೆ ಕೂಡ ಸೇರಿತ್ತು. ಅವ್ರು ಹೇಳಿದ್ದು ಸರಿ, ಆಗ ತಿಕ್ಕಾಟಗಳು ನಡೆದು 19ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಾರೆ, 21ರಲ್ಲಿ ನಾವು ಅವರನ್ನು ಇಳಿಸ್ತೀವಿ. ಇದು ಮತ್ತೊಂದು ಬಣದ ಮಾತಿನ ಕಾರಣದಿಂದಲೇ ನಾವು ಅವರನ್ನು ಕೆಳಗಿಳಿಸಿದ್ವಿ. ಕರೆಕ್ಟ್. ಆದರೆ ನೀವು 23ರಲ್ಲಿ ನಮ್ಗೆ ಎಷ್ಟು ಸೀಟ್ಗಳು ಬಂದು 66ಕ್ಕೆ ಬಂದು ನಿಂತ್ರಿ. ನಾವು 65-66ಕ್ಕೆ ಬಂದು ಸೀಟ್ಗಳು ನಿಂತ್ವಿ. ಈಗ ವಿಜೇಂದ್ರರನ್ನು ಕೆಳಗೆ ಅಂದರೆ ವಿಜೇಂದ್ರರನ್ನು ವಿರೋಧ ಮಾಡ್ತಕ್ಕಂಥ ಗುಂಪಿಗೆ ಅವ್ರು ಕೇಳಿದ್ದು ಸರಿ, ನಿಮಗೊಂದು ಅವಕಾಶವನ್ನು ಆಲ್ರೆಡಿ ಕೊಟ್ಟಿದ್ದೀವಿ, ಯು ಆರ್ ಫೇಲ್ಡ್ ಇನ್ ಇಟ್. ಹಾಂ, ಯು ಫೇಲ್ಡ್ ಇನ್ ಇಟ್. ನಾವು ಯಡಿಯೂರಪ್ಪನವ್ರನ್ನ ಗಟ್ಟಿಯಾಗಿ ಇಟ್ಕೊಳ್ಳೋದೇ ಹೋದರೆ ನಾವು ಬರೀ 40-45 ಸೀಟ್ನ ಪಾರ್ಟಿಯಾಗಿ ಉಳಿತೀವಿ. ಅಟ್ಲೀಸ್ಟ್ ಅಂದರೆ ವಿರೋಧ ಪಕ್ಷದಲ್ಲಿದ್ದಾಗ 65ಕ್ಕೆ ಬರೋದು ಓಕೆ, 5 ವರ್ಷದ ನಂತರ ಆದರೂ ನಾವು 90-100ಗೆ ಮುಟ್ಟಿದರೆ ಮಾತ್ರ ನಾವು ಅಧಿಕಾರದಲ್ಲಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಆ ಕಾರಣದಿಂದ ವಿಜೇಂದ್ರರನ್ನ ರಾಜ್ಯಾಧ್ಯಕ್ಷ ಮಾಡುವ ಅನಿವಾರ್ಯ ನಿರ್ಣಯವನ್ನು ನಾನು ತೆಗೆದುಕೊಂಡೆ ಅಂತಕ್ಕಂಥದ್ದನ್ನು ಅಮಿತ್ ಶಾ ಹೇಳಿದ್ರು. ನಾನು ಅಂದರೆ ಡಾಟ್ ಕನೆಕ್ಟ್ ಮಾಡುವ ದೃಷ್ಟಿಯಿಂದ ಈ ವಿಷಯ ಹೇಳ್ತಾ ಇದ್ದೀನಿ. ಈಗ ನೋಡಿ, ಈಗಲೂ ಕೂಡ ತಟಸ್ಥ ಬಣ ಮತ್ತು ವಿರೋಧಿ ಬಣ ಪದೇ ಪದೇ ಹೋಗಿ ದಿಲ್ಲಿಗೆ ಹೇಳ್ತಾ ಇದೆ, ಇಲ್ಲ ವಿಜೇಂದ್ರರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಬದಲಾಯಿಸಿ ಅಂತಕ್ಕಂಥದ್ದು. ಬಟ್ ನನಗನ್ಸುತ್ತೆ ಹೈಕಮಾಂಡ್ ಮನಸ್ಸಿನಲ್ಲಿದೆ, ನೀವು ಏನೇ ನಿರ್ಣಯ ತೆಗೆದುಕೊಂಡರೂ ಕೂಡ ಈಗ ವಿಜೇಂದ್ರರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಅಮಿತ್ ಶಾ ಅವರೇ ಮುತುವರ್ಜಿ ವಹಿಸಿ ನೇಮಕವನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನೀವು ಅವರನ್ನೀಗ ತೆಗೆಯುವ ನಿರ್ಧಾರವನ್ನು ತೆಗೆದುಕೊಂಡ್ರೆ ಯಡಿಯೂರಪ್ಪನವರ ಬಣ ಸುಮ್ಮನೆ ಕೂತ್ಕೊಳ್ಳಲ್ಲ. ಹೌದು, ಆಯಿತು, ಯಡಿಯೂರಪ್ಪನವರ ಬಣ ಈಗ ಭಾಳ ದೊಡ್ಡ ಬಣ ಮೊದಲಿನ ರೀತಿಯಲ್ಲಿದೆ ಅಂತಕ್ಕಂಥದ್ದಿಲ್ಲ. ಈಗ ಬೊಮ್ಮಾಯಿ, ಉದಾಸಿ, ಕತ್ತಿ, ಕೋರೆ ಇವರೆಲ್ಲ ಯಡಿಯೂರಪ್ಪನವ್ರ ಬಣದಲ್ಲೇ ಇದ್ದವರು. ಈಗ ಅವರು ಯಡಿಯೂರಪ್ಪನವ್ರ ಬಣದಲ್ಲಿಲ್ಲ. ಆದರೆ ಅದು ವೋಟ್ ಬ್ಯಾಂಕ್ ಮೇಲೆ ಏನು ಅಸರ್ ಮಾಡುತ್ತೆ, ಏನು ಇಫೆಕ್ಟ್ ಮಾಡುತ್ತೆ ಅಂತಕ್ಕಂಥದ್ದನ್ನು ಹೈಕಮಾಂಡ್ಗೂ ಕೂಡ ಗೇಜ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಿರುವಾಗ ನನಗೆ ಜಗದೀಶ್ ಶೆಟ್ಟರ್ ವಿಷಯದಲ್ಲಿ ಗೊಂದಲ ಆಗಿದ್ದಕ್ಕೆ ಏನೇನೋ ಆಗ್ಬಿಡ್ತು. ನೋಡಿ, ಜಗದೀಶ್ ಶೆಟ್ಟರ್ ಅವರು ಹುಬ್ಳಿ ಸೆಂಟ್ರಲ್ನಲ್ಲಿ ಸೋತರು, ಆದರೆ ಅದರ ಇಫೆಕ್ಟ್ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಾಯಿತು. ಹೀಗಾಗಿ ಹೈಕಮಾಂಡ್ಗೆ ಅನಿಸ್ತಾ ಇದೆ, ನಾವು ಏನೇ ನಿರ್ಣಯವನ್ನು ತೆಗೆದುಕೊಂಡರೂ ಕೂಡ ಅನೇಕ ಬಾರಿ ಹಿಂಗಾಗತ್ತೆ ಹೈಕಮಾಂಡ್ಗಳಿಗೆ. ಒಂದು ನಿರ್ಣಯವನ್ನು ನಾವು ತೆಗೆದುಕೊಂಡಿದ್ದೀವಿ, ಅದನ್ನೇ ಅಂದರೆ ನೀವು ಬಾರಿ ಬಾರಿ ಯಾವುದೇ ಆರ್ಗನೈಸೇಷನ್ಸ್ಗಳು ಲೀನಿಯರ್ ನಿರ್ಣಯಗಳಿರ್ತಾವಲ್ಲ, 1, 2, 3, 4 ಆ ರೀತಿ ನಿರ್ಣಯಗಳನ್ನು ತೆಗೆದುಕೊಳ್ಳುವಾಗ 4 ಇದ್ದದ್ದನ್ನು ಎಕ್ದಮ್ ಬದಲಾಯಿಸಿ ಟ್ರ್ಯಾಕ್ ಚೇಂಜ್ ಮಾಡಿ 1 ಬೇರೆ ತೆಗೆದುಕೊಳ್ತೀವಿ ಅನ್ನುವ ನಿರ್ಣಯ ತೆಗೆದುಕೊಳ್ಳಿಕ್ಕೆ ಹೋದರೆ ನೀವು ಹಿಂದೆ ತೆಗೆದುಕೊಂಡು 2, 3, 4 ಉಲ್ಟಾಗ್ತವೆ. ನೀವು ಯಾರನ್ನ ಈಗ ಲಕ್ಷ್ಮಣ್ ಸವದಿ ಜೊತೆ ಏನಾಯಿತು? ಲಕ್ಷ್ಮಣ್ ಸವದಿಯನ್ನು ಉಪಮುಖ್ಯಮಂತ್ರಿ ಮಾಡಿದರು. ಹೌದು, ಉಪಮುಖ್ಯಮಂತ್ರಿ ಮಾಡಿದ್ಯಾಕೆ? ಗಾಣಿಗ ಸಮುದಾಯದ ನೇತೃತ್ವ ವಹಿಸಲಿ, ಯಡಿಯೂರಪ್ಪನವ್ರಿಗೆ ಪರ್ಯಾಯ ಆಗಲಿ ಅಂತ. ಕೊನೆಗೆ ಏನಾಯಿತು? ಲಕ್ಷ್ಮಣ್ ಸವದಿ ಮತ್ತು ಜಗದೀಶ್ ಶೆಟ್ಟರ್ ಜೊತೆ ಲಕ್ಷ್ಮಣ್ ಸವದಿ ಹೋಗಿದ್ದರಿಂದ ನಿಮ್ಗಿಡೀ ಗಾಣಿಗ ಸಮುದಾಯದ ಮತಗಳು ಕಾಂಗ್ರೆಸ್ಸಿಗೆ ಶಿಫ್ಟ್ ಆದವು. ಆ ಹೆದರಿಕೆ ಹೈಕಮಾಂಡ್ನಲ್ಲಿ ವ್ಯಾಪಕ ಇದ್ದಂತೆ ಕಂಡು ಬರ್ತಾ ಇದೆ. ಅದರ್ವೈಸ್ ಈಗ ನೋಡಿ, ಯತ್ನಾಳ್ರಿಗೊಂದು ಜನಪ್ರಿಯತೆ ಇದೆ. ಯತ್ನಾಳ್ರ ಜೊತೆ ಇರ್ತಕ್ಕಂಥ GM ಸಿದ್ದೇಶ್ ಇರ್ಬೋದು, ಅರವಿಂದ್ ಲಿಂಬಾವಳಿ ಇರ್ಬೋದು, ಕುಮಾರ್ ಬಂಗಾರಪ್ಪ ಇರ್ಬೋದು, ಅವರನ್ನೂ ಕೂಡ ತೆಗೆದುಹಾಕುವ ಮನಸ್ಸು BJP ಹೈಕಮಾಂಡ್ಗೆ ಇದ್ದಂತೆ ಕಾಣ್ತಾ ಇಲ್ಲ. ಯಾಕಂದರೆ ಅವರನ್ನು ತೆಗೆದು ಹಾಕಿದ್ರೂ ಕೂಡ ನಮ್ಗೆ ಲಾಭ ಆಗೋಲ್ಲ, ಇವರು ಒಟ್ಟಿಗೆ ಇರಬೇಕು ಅಂತಕ್ಕಂಥದ್ದು. ಬಟ್ ಒಟ್ಟಿಗೆ ಇರಿ ಆದರೆ ಇವರು ಒಟ್ಟಿಗೆ ಇರ್ಲಿಕ್ಕೆ ಈಗ ನೋಡಿ, ಅಂದರೆ ಮಹಾಭಾರತದ ಯುದ್ಧ, ಈ ಕುರುಕ್ಷೇತ್ರ ಯುದ್ಧದ ನಂತರ ಪಾಂಡವರ ಆಳ್ವಿಕೆ ಶುರುವಾದಾಗ ಅದಾದಮೇಲೆ ಇವೆಂಚುಲಿ ಯಾದವಿ ಕಲಹ ನಡೆಯುತ್ತೆ. ಯಾಕೆ ಯಾದವಿ ಕಲಹ ನಡೀತು? ದ್ವಾರಕೆಯಲ್ಲಿ ಅಧಿಕಾರಕ್ಕೋಸ್ಕರ ನಡೀಲಿಲ್ಲ, ಅದು ಚಟಕ್ಕೋಸ್ಕರ ನಡೀತು. ಅಧಿಕಾರಕ್ಕೋಸ್ಕರ ನಡೀಲಿಲ್ಲ ಅದು. ಹೌದು, ಅದು ಚಟಕ್ಕೋಸ್ಕರ ನಡೀತು. ಸ್ವತಃ ಕೃಷ್ಣನ ಮಗ ಸಾಂಬ ಆ ಒಂದು ಇದರಲ್ಲಿ ತಂದೆಯ ವಿರುದ್ಧ ಇರತಕ್ಕಂಥ ಒಂದು ಪರಿಸ್ಥಿತಿ ಆಗ ನಿರ್ಮಾಣ ಆಗಿತ್ತು. ಕೃಷ್ಣ ಮಹಾಭಾರತದ ಸಂದರ್ಭದಲ್ಲಿ ಪಾಂಡವ ಕೌರವರ ನಡುವೆ ಸಂಧಾನ ಮಾಡಿಸಿದ್ರು ಕೂಡ ಸ್ವತಃ ತನ್ನ ಯಾದವ ಬಂಧುಗಳ ಮಗನನ್ನು ಮನವೊಲಿಸ್ಲಿಕ್ಕೆ ಕೃಷ್ಣನಿಗೆ ಸಾಧ್ಯ ಆಗಲಿಲ್ಲ. ಅದನ್ನು ನಾನೀಗ ಹೈಕಮಾಂಡ್ನ ದ್ವಂದ್ವವನ್ನು ಹೇಳ್ತಿದ್ದೆ. ಆಗ ಚಟ ಏನು ಯಾದವಿ ಕಲಹಕ್ಕೆ ಕಾರಣ ಆಗಿತ್ತು. ಕರ್ನಾಟಕದ BJP ನಾಯಕರ ಹಠ ಇವತ್ತು ಈ ಕಲಹಕ್ಕೆ ಕಾರಣ ಆಗ್ತದೆ. ನೀವು ಏನೇ ನಿರ್ಣಯ ತೆಗೆದುಕೊಳ್ಳ್ರಿ, ನಾಳೆ ವಿಜೇಂದ್ರರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸಿ, ಯತ್ನಾಳ್ ಬಣ ಒಪ್ಪಲ್ಲ. ಸರಿ, ವಿಜೇಂದ್ರರನ್ನ ಪಕ್ಕಕ್ಕೆ ಸರಿಸಿ ಯತ್ನಾಳ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ, ಯಡಿಯೂರಪ್ಪನವರು ವಿಜೇಂದ್ರ ಒಪ್ಪಲ್ಲ. ಸರಿ, ವಿಜೇಂದ್ರ ಯತ್ನಾಳ್ರನ್ನ ಇಬ್ಬರನ್ನೂ ಪಕ್ಕಕ್ಕಿಡಿ, ತಟಸ್ಥ ಬಣದ ಒಬ್ಬರನ್ನ ಈಗ ಬೊಮ್ಮಾಯಿಯವರನ್ನ ತಂದು ಮುಖ್ಯಮಂತ್ರಿ ಮಾಡಿದರು, ಈಗ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ. ಆಗ ಈ ಎರಡೂ ಬಣಗಳು ಒಪ್ತಾವ? ಸಂಘ ಒಪ್ಪತ್ತಾ? ಅಂದರೆ ಇದರಲ್ಲಿ ಎಲ್ಲರೂ ನೋಡಿ, ಈಗ RSS ಸಭೆ ನಡೆಸ್ತು, RSS ಪರಿಹಾರವನ್ನು ಯಾರು ಕೇಳಲಿಲ್ಲ. ಹೈಕಮಾಂಡ್ ಸಭೆ ನಡೆಸ್ತು, ಹೈಕಮಾಂಡ್ ಪರಿಹಾರವನ್ನು ಕೂಡ ಯಾರೂ ಕೇಳುವ ಸ್ಥಿತಿಯಲ್ಲಿಲ್ಲ. ನನಗನ್ಸುತ್ತೆ ಅಜಿತ್, ಇಟ್ ಈಸ್ ಗೋಯಿಂಗ್
ಐದರ್ ಎ ಹಿಡಿಬೇಕು ಅಥವಾ ಐದರ್ ಬಿ ಹಿಡಿಬೇಕು. ಅನೇಕ ಆರ್ಗನೈಸೇಷನ್ಸ್ಗಳಿಗೆ ಕೊನೆಗೆ ಜಗಳ ನೋಡಿ 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 ಆ ಪರಿಸ್ಥಿತಿ ಬರುತ್ತೆ. ನೀವು ಐದರ್ ಇದನ್ನಾದರೂ ಇಟ್ಕೊಳ್ಳಿ ಅಥವಾ ಐದರ್ ಅದನ್ನಾದರೂ ಇಟ್ಕೊಳ್ಳಿ. ಯಾಕಂದರೆ ಇವಿಬ್ಬರು ಜೊತೆಗೆ ಕೆಲಸ ಮಾಡ್ತಕ್ಕಂಥ ಪ್ರಮೇಯವೇ ಇಲ್ಲ ಅನ್ನೋದು ಇದರಿಂದ ಬಾರಿ ಬಾರಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯತ್ನಾಳ್ ಬಣದ ಸೈಕೆ ಏನು ಅನ್ಸುತ್ತೆ ನಿಮಗೆ? ನೆನ್ನೆ ಮಾತಾಡಿದ್ರೆ ಏನು ಪಕ್ಷದಿಂದ ಕಿತ್ತಾಕ್ರಿ ನೋಡೋಣ. ಅಲ್ಲ, ಅವರು ನೇರವಾಗಿ ಆ ಲೆವೆಲ್ಗೆ ಅಂದರೆ ಅವರು ನೇರವಾಗಿ ಹೈಕಮಾಂಡ್ ನಾಯಕರಿಗೆ ಇದನ್ನು ಹೇಳಿದ್ದಾರೆ. ಅಂದರೆ ನಾನು ಇವತ್ತು ಪತ್ರಿಕಾಗೋಷ್ಠಿಯನ್ನು ನೋಡ್ತಾ ಇದ್ದೆ. ಪತ್ರಿಕಾಗೋಷ್ಠಿ ಇದ್ದಾಗ ನಂಗೆ ನೋಡಿದಾಗ ಅನ್ನಿಸ್ತು, ಅವರು ಮೊದಲು ವಕ್ಫ್ ವಿಷಯನ ಮಾತಾಡಿದರು. ಅದರ ಅರ್ಥ ಏನು? ಅವರೇನು ಕಾಂಗ್ರೆಸ್ ಕಡೆ ಹೋಗೋ ಜನ ಅಲ್ಲ. ಈಗ ನೀವು ವಕ್ಫ್ ವಿಷಯ ಬಿಟ್ಟು ಯಾವುದೋ ರೈತರ ವಿಷಯ ಮಾತಾಡ್ತಿದ್ರು ಅಂತ ಅನ್ಕೋಣ. ಕಾಂಗ್ರೆಸ್ ಆಯ್ತಪ್ಪ, ಕಾಂಗ್ರೆಸ್ ಜೊತೆ ಸಂಪರ್ಕ, ಅವರು ಕಾಂಗ್ರೆಸ್ ಜೊತೆ ಸಂಪರ್ಕದಲ್ಲಿಲ್ಲ. ಇಲ್ಲ. ಮತ್ತು ಯತ್ನಾಳ್ರ ಹಿಂದುತ್ವ ಅನ್ನೋ ವಿಷಯದಲ್ಲಿ ಯತ್ನಾಳ್ ಈಸ್ ವೆರಿ ಅನ್ಅಪೊಲಜೆಟಿಕ್. ಕರೆಕ್ಟ್. ಅವ್ರು ಯಾವುದೋ ಕಾಂಪ್ರಮೈಸ್ ಮಾಡ್ಕೊಳ್ಳುವ ಸ್ಥಿತಿಯಲ್ಲಿಲ್ಲ. ಆದರೆ ರಾಜಕಾರಣದಲ್ಲಿ ಅಂತಿಮವಾಗಿ ಏನಾಗುತ್ತೆ ಜಿತ್, ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಕಾಂಪ್ರಮೈಸ್ ಆರ್ ಹಾಲ್ಮಾರ್ಕ್ಸ್ ಆಫ್ ಪಾಲಿಟಿಕ್ಸ್ ಆಲ್ಸೋ. ಎಲ್ಲೋ ಒಂದು ಕಡೆ ಯತ್ನಾಳ್ ಇರ್ಬೋದು, ವಿಜಯೇಂದ್ರ ಇರ್ಬೋದು, ಜೊತೆಗೆ ಮಾತನಾಡಲಿಕ್ಕೂ ಕೂಡ ತಯಾರಾಗದೇ ಇರತಕ್ಕಂಥದ್ದು, ಜೊತೆಗೆ ನಾವು ಹೋಗಲಿಕ್ಕೂ ಕೂಡ ತಯಾರಾಗದೇ ಇರತಕ್ಕಂಥದ್ದು ಈ ಒಂದು ಪರಿಸ್ಥಿತಿಗೆ ನಿಶ್ಚಿತವಾಗಿ ಕಾರಣ ಆಗ್ತಾ ಇದೆ. ಈಗ ಹಿಂದೆ ಇದು ರೀತಿ ಇರಲಿಲ್ಲ. ಇವತ್ತು ಈಗ ಸದಾನಂದ ಗೌಡರು ಬಂದಿದ್ದರು. ಅವ್ರು ನನ್ನ ಹತ್ರ ಹೇಳ್ತಿದ್ರು, ನಾನು ಅನಂತಕುಮಾರ್ ಸಾಕಷ್ಟು ಬಾರಿ ಜಗಳಾಡಿದ್ದೀವಿ ರೀ, ಆದರೆ ಜೊತೆಗೆ ನಾವು ಟಿಫಿನ್ ಮಾಡ್ತಿದ್ವಿ, ಜೊತೆಗೆ ಊಟ ಮಾಡ್ತಾಯಿದ್ವಿ, ಮತ್ತು ಜಗಳ ಆಡ್ತಾಯಿದ್ವಿ. ಯಡಿಯೂರಪ್ಪನವರು ಅನಂತಕುಮಾರ್ ಯಾವ ಪ್ರಮಾಣದಲ್ಲಿ ಜಗಳ ಅವ್ರು ನನಗೆ ಇವತ್ತು ಹೇಳ್ತಾ ಇದ್ರು, ಅವರು ಯಾವ ಪ್ರಮಾಣದಲ್ಲಿ ಜಗಳ ಆಡ್ತಾಯಿದ್ರು. ಆದರೆ ಜೊತೆಗೆ ಕೆಲಸ ಮಾಡಬೇಕು ಅನ್ನುವ ಪ್ರಶ್ನೆ ಬಂದಾಗ ಅಲ್ಲಿ ಸಮಸ್ಯೆ ಇಲ್ಲ. ವಿ ಎಸ್ ಆಚಾರ್ಯರಿಗೂ ಮತ್ತು ಅನಂತಕುಮಾರರಿಗೂ ಜಗಳ ಆಗ್ತಾಯಿದ್ದು, ಡಿ ಎಚ್ ಶಂಕರಮೂರ್ತಿ ಯಡಿಯೂರಪ್ಪನವ್ರಿಗೆ ಜಗಳ ಆಗ್ತಾಯಿದ್ದು, ಈಶ್ವರಪ್ಪ ಯಡಿಯೂರಪ್ಪನವ್ರಿಗೆ ಜಗಳ ಆಗ್ತಾಯಿದ್ದು. ಆದರೆ ಅವ್ರ ನಡುವೆ ಒಂದು ಕಾಮ್ರೇಡ್ರಿ ಇತ್ತು, ಒಂದು ಫ್ರೆಂಡ್ಶಿಪ್ ಇತ್ತು. ಇಲ್ಲೇನಾಗಿದೆ ಅಜಿತ್, ಇಲ್ಲಿ ಫ್ರೆಂಡ್ಶಿಪ್ ಈಗ ವಿಜಯೇಂದ್ರರಿಗೂ ಯತ್ನಾಳ್ರಿಗೂ ನನಗನ್ಸುತ್ತೆ ಯಡಿಯೂರಪ್ಪನವ್ರಿಗೂ ಯತ್ನಾಳ್ಗೂ ಫ್ರೆಂಡ್ಶಿಪ್ ಇತ್ತೋ ಏನೋ, ವಿಜಯೇಂದ್ರರಿಗೂ ಯತ್ನಾಳ್ರಿಗೂ ಫ್ರೆಂಡ್ಶಿಪ್ ಇಲ್ಲ. ಈಗ ವಿಜಯೇಂದ್ರರಿಗೂ ಬೊಮ್ಮಾಯಿಗೂ ಫ್ರೆಂಡ್ಶಿಪ್ ಇಲ್ಲ. ಒಟ್ಟಿಗೆ ಕೆಲಸ ಮಾಡಿಲ್ಲ. ಯಾವುದೋ ಒಂದು ದೊಡ್ಡ ನಿರ್ಧಾರ ಒಟ್ಟಿಗೆ ಕೂತ್ಕೊಂಡು ತಗೊಂಡ್ವಿ. ಈ ನನಗನ್ಸುತ್ತೆ ನೋಡಿ, ಅಧಿಕಾರ ಕುರ್ಚಿ ಪಾಲಿಟಿಕ್ಸದ್ದೊಂದು ನಿಯಮ ಇರುತ್ತೆ. ನೀವು ವೈಚಾರಿಕ ಸಂಗಾತಿಗಳಿರಿ, ನೀವು ಅಣ್ಣ ತಮ್ಮಂದ್ರಿರಿ, ಅಥವಾ ನೀವು ಅಂದರೆ ಭಾಳಷ್ಟು ಏನಂತಾರೆ ಕೃಷ್ಣ ಸುಧಾಮನ ರೀತಿಯಲ್ಲಿ ಗೆಳೆಯರಿರಿ ಅಲ್ವಾ. ಒಂದು ಕುರ್ಚಿ 3 ವ್ಯಕ್ತಿಗಳು 2 ವ್ಯಕ್ತಿಗಳು ಅಂದಾಗ ಈ ಜಗಳ ಆಗೋದೆ. ಆದರೆ ಎಲ್ಲೋ ಒಂದು ಕಡೆ ಈ ಜಗಳವನ್ನು ಪರಿಹರಿಸಲಿಕ್ಕೆ ಸ್ವಲ್ಪ ಮಟ್ಟಿಗೆ ನಿಮಗೆ ಲಾರ್ಜ್ ಹಾರ್ಟೆಡ್ನೆಸ್ ಬೇಕಾಗತ್ತೆ. ನೀವೀಗ ಏನೇ ಹೈಕಮಾಂಡ್ ತೀರ್ಮಾನ ಕೊಟ್ಟರೂ ಕೂಡ ನನಗನ್ಸುತ್ತೆ ಇದು ಜಗಳ ಮುಂದೆವರಿಯುತ್ತೆ ಹೊರತು ಈ ಜಗಳ ನಿಲ್ಲಲ್ಲ. ಹೀಗಿರುವಾಗ ಹೈಕಮಾಂಡ್ ಏನು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಆಮೇಲೆ ನೀವು ನಾನು ಇವತ್ತು ಸದಾನಂದ ಗೌಡರ ಜೊತೆ ಚರ್ಚೆ ಮಾಡುವಾಗ ಹೇಳ್ತಾ ಇದ್ದೆ, ಬೇರೆ 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 ರಾಜ್ಯದ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯನ್ನು ನೀವು ನೋಡಿ, ಅಲ್ಲಿ ಎಷ್ಟೇ ಜಗಳ ಇದ್ದರೂ ಕೂಡ ಹೊರಗಡೆ ಬಂದು ಮಾತನಾಡಲ್ಲ. ಇಲ್ಲಿ ನಾನು ಹೇಳಿದೆ ಸದಾನಂದ ಗೌಡರಿಗೆ ನಾನು ನೆನಪು ಮಾಡಿಕೊಡ್ತಾ ಇದ್ದೆ, ನೀವು 2006ರಲ್ಲಿ 24x7 ಚಾನೆಲ್ಗಳು ಬಂದವು. ಅವತ್ತಿನಿಂದ ರೇಣುಕಾಚಾರ್ಯ ಮಾತನಾಡ್ಲಿಕ್ಕೆ ಶುರು ಮಾಡಿದ್ರು. ಇವತ್ತಿನವರೆಗೆ ನಿಮ್ಮ ಕರ್ನಾಟಕದ ಬಿ ಜೆ ಪಿಯ ಮಾತುಗಳು ನಿಂತಿಲ್ಲ. ಅದು ನನಗನ್ಸುತ್ತೆ ಸಮ್ವೇರ್ ದ ಪೊಲಿಟಿಕಲ್ ಮ್ಯಾಚುರಿಟಿ ಈಸ್ ಲ್ಯಾಕಿಂಗ್, ಸಮ್ವೇರ್ ಲಾರ್ಜ್ ಹಾರ್ಟೆಡ್ನೆಸ್ ಈಸ್ ಲ್ಯಾಕಿಂಗ್, ಸಮ್ವೇರ್ ದಟ್ ಕಾಮ್ರೇಡರ್ಶಿಪ್ ಇರುತ್ತಲ್ಲ ದಟ್ ಈಸ್ ಲ್ಯಾಕಿಂಗ್ ಅಂತ ಅನಿಸುತ್ತೆ. ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿರೋದು ಮತ್ತು ರಾಜ್ಯಾಧ್ಯಕ್ಷ ಹುದ್ದೆಯ ಸುತ್ತಲೂ ಈ ಚರ್ಚೆ ಆಗ್ತಿರೋದ್ರಿಂದ ಆರಂಭಿಕ ತಪ್ಪುಗಳನ್ನೇನಾದ್ರು ವಿಜಯೇಂದ್ರ ಮಾಡಿದ್ರ? ಅವ್ರು ಹೋದ್ರು, ಎಲ್ಲರ ಮನೆಗೆ ಹೋದರು, ಯತ್ನಾಳ್ ಮನೆಗೆ ಬರ್ತೀವಿ ಅಂದರು, ರಮೇಶ್ ಜಾರಕಿಹೊಳಿ ಮನೆಗೆ ಹೋದರು, ಏನು ಮಾಡ್ಬೋದಾಗಿತ್ತು ಅವರು? ಅದೇ ನನಗನ್ಸುತ್ತೆ ವಿಜಯೇಂದ್ರ ಮೊದಲ ಬಾರಿ ಶಾಸಕರಾಗಿದ್ದರು. ಅಂದರೆ ಪ್ಯೂರ್ಲಿ ನನ್ನ ಸಲಹೆಯನ್ನು ಕೇಳೋದಾದರೆ ದಟ್ಸ್ ಮೈ ದಿಸ್. ವಿಜಯೇಂದ್ರರನ್ನು ಶಾಸಕಾಂಗ ಪಕ್ಷದ ನಾಯಕರಾಗಿ ಸಂಘಟನೆಯ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು ಒಬ್ಬರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ಬೋದಿತ್ತು ಹೈಕಮಾಂಡ್. ಆಗ ಈ ಜಗಳಗಳನ್ನು ಪರಿಹರಿಸ್ಬೋದಿತ್ತು. ವಿಜೇಂದ್ರ ರಾಜ್ಯಾಧ್ಯಕ್ಷರಾದ ತಕ್ಷಣ ಸಂಘಟನೆಯಿಂದ ಬಂದಿರತಕ್ಕಂಥವ್ರಿಗೂ ಅವ್ರಿಗೂ ತಿಕ್ಕಾಟ ಶುರು ಆಯಿತು. ದಟ್ ಈಸ್ ತಟಸ್ಥ ಬಣ. ಇನ್ನೊಂದು ಕಡೆ ಯತ್ನಾಳ್ರಿಗೂ ವಿಜೇಂದ್ರರಿಗೂ ಜಗಳ ಇರಲೇ ಇಲ್ಲ. ಯತ್ನಾಳ್ರಿಗೂ ಯಡಿಯೂರಪ್ಪನವ್ರಿಗೂ ಜಗಳ ಇತ್ತು. ಯಾಕಿತ್ತು? 94ರಲ್ಲಿ ಯತ್ನಾಳ್ರು MLA ಆಗ್ತಾರೆ, 99ನಲ್ಲಿ ಜಗದೀಶ್ ಶೆಟ್ಟರು ವಿರೋಧ ಪಕ್ಷದ ನಾಯಕರಾಗ್ತಾರೆ,
ಅವಾಗ 99 ಯಡಿಯೂರಪ್ಪನವ್ರು ಚುನಾವಣೆ ಸೋಲ್ತಾರೆ. ಅವಾಗ್ನಿಂದಲೂ ಕೂಡ ಯತ್ನಾಳ್ ಅಂದರೆ ಅವರು MP ಇರ್ತಾರೆ ವಿಜಯಪುರದಲ್ಲಿ. ಅವಾಗ್ನಿಂದಲೂ ಕೂಡ ಯಡಿಯೂರಪ್ಪನವರ ಲಿಂಗಾಯತ ಪ್ರತಿಸ್ಪರ್ಧಿ ಯಾರು ಅಂತಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್. ಹಾಗಾಗಿ ಯತ್ನಾಳ್ರು, ಅನಂತಕುಮಾರ್ ಇದೆಲ್ಲ ಒಂದು ಗುಂಪಾಗಿರುತ್ತೆ. ಜಗದೀಶ್ ಶೆಟ್ಟರ್ ಇದೊಂದು ಗುಂಪಿರುತ್ತೆ, ಅದು ಯಡಿಯೂರಪ್ಪನವ್ರ ವಿರುದ್ಧ ಇರುತ್ತೆ. ಅದು ಇವತ್ತಿಗೂ ಕೂಡ ಯಡಿಯೂರಪ್ಪನವ್ರಿಗೂ ಯತ್ನಾಳ್ರಿಗೂ ಆ ಮನಸ್ತಾಪಗಳು ಇದ್ದೇ ಇದ್ವು. ಬಟ್ ಈಗ ವಿಜಯೇಂದ್ರರ ಜೊತೆ ಯತ್ನಾಳ್ರಿಗೆ ಅನಿಸ್ತಾ ಇದೆ ನಾನು ಹೋಗಿ ಯಾಕೆ ಕೆಲಸ ಮಾಡಬೇಕು. ಮೇ ಬಿ ಇಟ್ ಈಸ್ ಸಮಥಿಂಗ್ ಟು ಡೂ ವಿತ್ ಮಂತ್ರಿ ಆಗ್ಲಿಕ್ಕೆ ಯತ್ನಾಳ್ರಿಗೆ ಬಿಡಲಿಲ್ಲ, ಇನ್ನೊಂದು ಗುಂಪು ಮಂತ್ರಿ ಆಗ್ಲಿಕ್ಕೆ ವಿಜಯೇಂದ್ರರನ್ನ ಬಿಡಲಿಲ್ಲ. ಈ ಪಾಲಿಟಿಕ್ಸ್ನಲ್ಲಿ ಹೆಂಗಿರುತ್ತೆ, ನೀವು ಮಂತ್ರಿ ಆಗ್ಲಿಕ್ಕೆ ಬಿಡಬೇಕು, ಮಂತ್ರಿ ಆಗ್ಲಿಕ್ಕೆ ಬಿಡದೇ ಇದ್ರೆ ಆಮೇಲಿನ ದಿನಗಳಲ್ಲಿ ಒಂದು ತಂಡ ವಿರೋಧ ಕಟ್ಕೊಂಡ ನಿಮ್ಗೆ ತಂಡ ವಿರೋಧ ಕಟ್ಕೊಳ್ಳೋದು. ಈಗ ರಮೇಶ್ ಜಾರಕಿಹೊಳಿ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಬಂದರು, ಅದ್ಯಾವುದೋ ಒಂದು ಕೇಸ್ ಆಯಿತು, ಅದರಲ್ಲಿ ಬಿ ರಿಪೋರ್ಟ್ ಹಾಕಲಿಲ್ಲ ಅನ್ನುವ ಸಿಟ್ಟು. ಆಮೇಲೆ ಆ ಫ್ರೆಂಡ್ಶಿಪ್ ಇಲ್ಲದೆ ಇರೋ ಕಾರಣದಿಂದ ಆಮೇಲೆ ನನಗನ್ಸುತ್ತೆ ವಿಜಯೇಂದ್ರ ಕೂಡ ಅಧ್ಯಕ್ಷರಾದ ನಂತರ ಸ್ವಲ್ಪ ಮಟ್ಟಿಗೆ ನೀವು ಯಾವಾಗಲೂ ಪಾಲಿಟಿಕ್ಸ್ನಲ್ಲಿ ನೀವೇ ಮಾನಿಟರ್ ಜಾಗಕ್ಕೆ ಬಂದು ಕೂತಾಗ ಪ್ಯಾರಾಶೂಟ್ ಆದವ್ರು ಹಂಬಲ್ ಆಗಿರ್ಬೇಕು. ಆಮೇಲೆ ನೀವು ಸೀನಿಯರ್ಸ್ಗಳನ್ನು ಇನ್ನಷ್ಟು ಇನ್ವಾಲ್ವ್ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇತ್ತು ಅಂತ ನನಗನ್ಸುತ್ತೆ. ಅಶ್ವಥ್ ನಾರಾಯಣ ನಮ್ಮನ್ನು ಜಾಯ್ನ್ ಆಗಿದ್ದಾರೆ, ಆನ್ ದ ವೇ ಇದ್ದಾರೆ ಸ್ಟುಡಿಯೋಗೆ. ಹಾಗೆ ಕಾರಿಂದಾನೇ ಮಾತಾಡ್ತಿದ್ದಾರೆ, ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ಸುತ್ತೆ. ಅಶ್ವಥ್ ನಾರಾಯಣ ಟೆಸ್ಟ್ ಮ್ಯಾಚಿನ ಅಪ್ಡೇಟ್ ತಗೊಂಡಂಗೆ ಆಗಿದೆ. ಇದು ಏನಿದೆ ಇವತ್ತಿನ ಪಂದ್ಯ ಮುಗಿದಾಗಿನ ಪರಿಸ್ಥಿತಿ ಅಂತ? ಯಾರ ಕೈ ಮೇಲಾಗಿದೆ, ಯಾವ ಟೀಮಿಗೆ ಹಿನ್ನಡೆ ಆಗಿದೆ? ಟೆಸ್ಟ್ ಮ್ಯಾಚ್ ನೀರಸ ಇರುತ್ತೆ. ನೀರಸ ಇರುತ್ತೆ. ಇದು ಇಂಟ್ರೆಸ್ಟಿಂಗ್ ಇದೆ. ಇದು ಕಂಟಿನ್ಯೂಸ್ ಡೈಲಿ T20 ಮ್ಯಾಚ್. ಹೌದು ಅಜಿತ್, ಈಗ ಕೇಳಿಸ್ತಾ ಇದೆಯಲ್ಲ? ಅಜಿತ್, ಒಂದು ನಾವೆಲ್ಲ ಸಂಘಟನೆಯಲ್ಲಿ ಕೆಲಸ ಮಾಡಿರೋರು. ನಾನು ಈ ಸಂಘಟನಾ ಪೂರ್ವ ಚುನಾವಣೆಯ 4 ಜಿಲ್ಲೆಗಳ ಜವಾಬ್ದಾರಿ ಇದೆ. ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಜಿಲ್ಲೆಯ ನನಗೆ ಜವಾಬ್ದಾರಿ ಇದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಚುನಾವಣಾ ಅಧಿಕಾರಿಯಾಗಿ ಮತ್ತೆ ಇನ್ನು ಬಾಕಿ 3 ಜಿಲ್ಲೆಯ ಅಬ್ಸರ್ವರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಮತ್ತೆ ಕಳೆದ ಬಾರಿ ಸಂಘಟನಾ ಪರ್ವದ ಚುನಾವಣಾಧಿಕಾರಿ ನಾನು ಮತ್ತು ಆಲಪ ಆಚಾರು. ಈಗ ಯತ್ನಾಳ್ ಅವರಾಗ್ಲಿ, ಸುಧಾಕರ್ ಅವರಾಗ್ಲಿ, ಅಥವಾ ಸತೀಶ್ ಜಾರಕಿಹೊಳಿ ಅವರಾಗ್ಲಿ, ಇವ್ರಿಗೆ ಯಾರಿಗೂ ಸಂಘಟನೆಗೂ ಇವ್ರಿಗೂ ಸಂಬಂಧವೇ ಇಲ್ಲ. ಅರವಿಂದ್ ಲಿಂಬಾವಳಿ ಇದಾರಲ್ಲ, ಅವ್ರಿಗೆ ಈ ಸಂಘಟನಾ ಪರ್ವದ ಚುನಾವಣೆ ಪ್ರಕ್ರಿಯೆಗಳೇನು ಅಂತ ಗೊತ್ತಿದೆ. ಈಗ ರಾಜ್ಯ ಅಧ್ಯಕ್ಷರು ಘೋಷಣೆಯಾಗಿ 1 ವರ್ಷ ಆಯ್ತು. ರಾಜ್ಯಾಧ್ಯಕ್ಷರ ಜೊತೆನಲ್ಲೇ ಜಿಲ್ಲಾ ಅಧ್ಯಕ್ಷರುಗಳು ಘೋಷಣೆ ಮಾಡಿದ್ರು. ಅದನ್ನ ಈಗ ಕನ್ಫರ್ಮೇಶನ್ ಮಾಡ್ತಾ ಇರೋದಷ್ಟೇ. ಇವ್ರು ಪ್ರಶ್ನೆ ಮಾಡೋ ರೀತಿಯೇ ರಾಜ್ಯ ಅಧ್ಯಕ್ಷರ ಜೊತೆ ಜಿಲ್ಲಾ ಅಧ್ಯಕ್ಷರು ಘೋಷಣೆ ಮಾಡಿದಾಗ ಇವರೆಲ್ಲ ಸುಮ್ಮನಿದ್ದು, ಇವಾಗ ಪ್ರಶ್ನೆ ಮಾಡುವಂತದ್ದು ಏನಿದೆ ಬಟ್ ಸಂಘಟನೆಯ ಸಿಸ್ಟಮ್ ಇವ್ರಿಗೆ ಗೊತ್ತಿಲ್ಲ. ಅಶ್ವಥ್ ನಾರಾಯಣ, ಇಟ್ಸ್ ನಾಟ್ ಅಬೌಟ್ ಪ್ರಾಸೆಸ್ ಬಗ್ಗೆ ಅಲ್ಲ ಇದು. ಒಲ್ಲದ ಹೆಂಡತಿಗೆ ಮೊಸರಲ್ಲಿ ಕಲ್ಲು ಅಂತಾರೆ. ಎಸ್, ಅಷ್ಟೇ. ಈಗ ನಾನ್ ನೋಡಿ ಚಿಕ್ಕಬಳ್ಳಾಪುರ ಚುನಾವಣೆ ಮಾಡುವಾಗ ನಾನೇ ಇದ್ದೆ ಸರ್, ನನ್ ಕಣ್ಣೆದುರುಗಡೆ ಇತ್ತು. ಸುಧಾಕರ್ ಹೇಳ್ತಾರೆ ಸಮಾಧಿ ಮಟ್ಟಿಗೆ ಕೊರಟಿದ್ದಾರೆ ಪಾರ್ಟಿನ ಅಂತ ಹೇಳ್ತಾರೆ. ಸರ್, ಯಾರನ್ನ ಕೇಳಿ ಮಾಡ್ತಾ ಇದಾರೆ ಜಿಲ್ಲಾಧ್ಯಕ್ಷರು ಅಂತ ಕೇಳಿ. ಇವ್ರು ಜಿಲ್ಲೆ ಸಂಸದರಾಗಿದ್ದಾರಲ್ಲ, ಇವತ್ತು ಕಂಪ್ಲೇಂಟ್ ಬಂತು ನನಗೆ. ಇವರು ದಿಶಾ ಕಮಿಟಿಗೆ ಇವ್ರು ತಮ್ಮನ್ ಮಾಡ್ಕೊಂಡಿದ್ದಾರೆ ಸರ್. ಇವ್ರು ಪಾರ್ಟಿನ ಕೇಳಿದ್ರ ಇವರು? ಅಶ್ವಥ್ ನಾರಾಯಣ, ಇನ್ಸ್ಟ್ರಕ್ಷನ್ ಇದೆಯಾ? ಅವ್ರು ಮಾತಾಡಿದ್ದಕ್ಕೆ ಯಾವ್ದಕ್ಕೂ ಸುಮ್ಮನೆ ಇರಬೇಡಿ, ಕೌಂಟರ್ ಕೊಡ್ತಾ ಹೋಗಿ ಅಂತ ಏನಾದ್ರು ಇನ್ಸ್ಟ್ರಕ್ಷನ್ಸ್ ಇದೆಯಾ? ಇಲ್ಲ, ಆತರ ಇಲ್ಲ ಸರ್. ಆದ್ರೆ ಸಂಘಟನೆ ವಿಚಾರದಲ್ಲಿ ನೋಡಿ, ಅರವಿಂದ್ ಲಿಂಬಾವಳಿ ಅವರಿಗೆ ಸಂಘಟನೆ ವಿಷಯ ತುಂಬಾ ಚೆನ್ನಾಗಿ ಗೊತ್ತಿದೆ. ಅರವಿಂದ್ ಲಿಂಬಾವಳಿ ಅವರು ಮಾತಾಡೋದಿಲ್ಲ ಇದ್ರ ಬಗ್ಗೆ. ನಮ್ಮಲ್ಲಿ ಇರ್ತಕ್ಕಂಥ ಸಿಸ್ಟಮ್ ಸರ್, ನಳಿನ್ ಕುಮಾರ್ ಕಟೀಲ್ ಆದಾಗ್ಲೂ ಇದೇ ಸಿಸ್ಟಮ್ ಆಗಿದ್ದು, ಯಡಿಯೂರಪ್ಪನವರು ಅಧ್ಯಕ್ಷರಾಗಿದ್ದಾಗಲೂ ಇದೇ ಸಿಸ್ಟಮ್. ಸರ್, ಅವಾಗ ಬರದೇ ಇರುವ ಭಿನ್ನಾಭಿಪ್ರಾಯ, ಭಿನ್ನಮತ ಈಗಲೇ ಯಾಕೆ ಬರ್ತಾ ಇದೆ ಅಂತ ಪ್ರಶ್ನೆ. ಈಗ ನೀವ್ ಹೇಳೋರಲ್ಲ ಒಲ್ಲದ ಗಂಡನಿಗೆ ಕಲ್ಲರ ಮೊಸರು ಅಂತ, ಆತರ ಇವ್ರಿಗೆಲ್ಲ ಸುಧಾಕರ್ಗೆ, ಯತ್ನಗೌಡ ಪಾಟೀಲ್ ಸರ್, ಇವರೆಲ್ಲ ಇವರು ಅಲಿಗೇಷನ್ಸ್ ಮಾಡೋದು ಸುಮ್ನೆ ಒಳ ಒಪ್ಪಂದಗಳು, ಪಕ್ಷದ ವಿರುದ್ಧವಾಗಿ ಮಾಡಿದ್ರು ಅಂತ ರಾಜ್ಯ ಅಧ್ಯಕ್ಷರ ಮೇಲೆ ಅಲಿಗೇಷನ್ಸ್ ಮಾಡ್ತಾರೆ ಸರ್. ಇವರು ಚಿಕ್ಕೋಡಿ ನಾವ್ ಯಾಕೆ ಸೋತ್ರಿ ಅಂತ ಜಾರಕಿಹೊಳಿ ಅವರು ಕ್ಲಾರಿಫೈ ಮಾಡ್ಲಿ ಸರ್. ಚಿಕ್ಕೋಡಿನಲ್ಲಿ ನಾವು ಸೋಲ ಕಾರಣ ಏನೋ? ಚಿಕ್ಕೋಡಿನಲ್ಲಿ ಸತೀಶ್ ಜಾರಕಿಹೊಳಿ ಮಗಳು ಗೆಲ್ತಾರೆ, ಯಾಕೆ ಕಾರಣ ಯಾರು? ಅದಕ್ಕೆ ಉತ್ತರ ಕೊಡ್ಲಿ ಅವ್ರು. ಅದಕ್ಕೆ ಸುಮ್ನೆ ಇದನ್ನ ಅಲಿಗೇಷನ್ ಮಾಡೋದಲ್ಲ ರಾಜ್ಯ ಅಧ್ಯಕ್ಷರ ಮೇಲೆ ಸರ್. ಸಂಘಟನೆ ಸರ್, ದಾವಣಗೆರೆನಲ್ಲಿ ಅದು 3 ಬಾರಿ 4 ಬಾರಿ ಇದು ಕಾರಣ. ಅಲ್ಲಿ ಸೀಟ್ ಹಂಚಿಕೆನಲ್ಲಿ ಅವತ್ ವೇಳೆ ಸಿದ್ದೇಶ್ಗೆ ಕೊಟ್ಟಿದ್ರು, ಗೆಲ್ತಿದ್ರು, ಇದು ಮಾಡ್ತಿದ್ರು ಅನ್ನೋಂಥದ್ದು ಒಂದು ಇತ್ತು ಅಲ್ಲಿ. ಅವ್ರ ಮಿಸ್ಸಸ್ಗೆ ಸೀಟ್ ಕೊಟ್ರು, ಗೆಲ್ಲಿಲ್ಲ.
ಬಾಕಿ ಕಡೆ ಅಲ್ಲ ಸರ್, ಹೌದು ಬೆಂಗಳೂರು ಗ್ರಾಮಾಂತರ ಗೆದ್ದವಲ್ಲ, ಮಹತ್ವ ಅಲ್ವಾ ಅದ್ರದ್ದು? ಹೇಳಿ ಸರ್, ಬೆಂಗಳೂರು ಗ್ರಾಮಾಂತರ ಗೆದ್ದಿರೋ ಸಾಮಾನ್ಯ ವಿಚಾರನ? ಪಾಯಿಂಟ್ ಏನಿಲ್ಲ, ಹೌದಪ್ಪ ನಾವು ದಾವಣಗೆರೆ ಸೋಲ್ಸಿವಿ, ನೀವು ಚಿಕ್ಕೋಡಿ ಸೋಲ್ಸಿವಿ, ಬನ್ನಿ ಎಲ್ಲ ಒಟ್ಟಿಗೆ ಹೋಗೋಣ ಅಂತ. ಸರ್ ಒಂದ್ ನಿಮಿಷ, ಇಲ್ಲ ಅಜಿತ್ ಒಂದ್ ನಿಮಿಷ. ಇವ್ರು ಹೇಳ್ತಾರೆ ಸಮಾಧಿ ಮಾಡಕ್ ಬಂದ್ರು ಅಂತ ಹೇಳ್ತಾರೆ ಸರ್. ಇವ್ರು ಇಲ್ದೇನೆ ಕೋಲಾರದಲ್ಲಿ 8 ಸೀಟ್ ನಾವು ಗೆದ್ದಿದ್ವಿ. ಇವ್ರು ನಮ್ಮ ಪಾರ್ಟಿಲೇ ಇರ್ಲಿಲ್ಲ ಸರ್. ಇವ್ರೇನ್ ಮಾತಾಡೋದು? ಇವರು ಸಂಘಟನೆ ವಿಷಯದಲ್ಲಿ ಬಹಳ ಗೌರವವಾಗಿ ನಡ್ಕೋಬೇಕು. ಅವರು ಮಂತ್ರಿ ಆಗಿದ್ರು, ನೆನ್ನೆ ಹೇಳಿದಂಗೆ 3 ಸಲ ಬಿ ಫಾರಂ ಕೊಟ್ಟಿರೋದು ಸರ್. ಅಲ್ಲಿ ಕಾರ್ಯಕರ್ತರು ಏನ್ ನೋವು ಅನುಭವಿಸಿದ್ದಾರೆ ಗೊತ್ತಿದೆ. ಚಿಕ್ಕಬಳ್ಳಾಪುರದಲ್ಲಿ ನಾನು ಅಬ್ಸರ್ವರ್ ಆಗಿ ನಾನು ಹೋಗಿದ್ದೀನಿ ಸರ್. ಮೆಂಬರ್ಶಿಪ್ ಮಾಡಿಸ್ಬಿಟ್ಟು 3 ತಿಂಗಳಾದ್ರೂ ಅಪ್ಡೇಟ್ ಮಾಡಿಲ್ಲ. ಕೇಳಿದ್ರೆ ಅವನು ತಾಲೂಕು ಅಧ್ಯಕ್ಷ ಹೇಳ್ತಾನೆ, ನನಗೆ MP ಹೇಳ್ಬೇಕು, ನಮ್ಮ MLA ಹೇಳ್ಬೇಕು, ಸುಧಾಕರ್ ಹೇಳಿದ್ರೆ ನಾವು ಅಪ್ಡೇಟ್ ಮಾಡೋದು ಅಂತ ಹೇಳ್ತಾರೆ. ಡೆಲ್ಲಿಯಿಂದ ನಮಗೆ ಕಂಪ್ಯೂಟರ್ ನಲ್ಲಿ ನಿಲ್ಲು ಅಂತ ಬರ್ತಾ ಇದೆ ಚಿಕ್ಕಬಳ್ಳಾಪುರದಲ್ಲಿ. ಇವ್ರು ಹೇಳೋದು ಕೆಲಸ ಮಾಡಲ್ಲ. ಜಿಲ್ಲಾಧ್ಯಕ್ಷನ ಯಾರನ್ನು ಮಾಡಬೇಕು ಅಂತ ಈ ತಾಲೂಕು ಅಧ್ಯಕ್ಷನ ಕೇಳಿದ್ರೆ ನಮ್ಮ MP ಯಾರಿಗೆ ಹೇಳ್ತಾರೋ ಅವ್ರಿಗೆ ಮಾಡಿ ಅಂತ ಕೇಳ್ತಾರೆ ಸರ್. ಇದು ಸಿಸ್ಟಮ್ ಇದು ಎಲ್ಲ. ಇವ್ರ ಕುಟುಂಬದ ರಾಜಕಾರಣ ಮಾಡ್ಲಿಕ್ಕೆ ಸುಧಾಕರ್ ಮಾತಾಡೋದು. ಇವತ್ತು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ತಾರೆ, ವಿಜೇಂದ್ರ ಅವ್ರ ಬಗ್ಗೆ ಮಾತಾಡ್ತಾರೆ. ಹೊಟ್ಟೆ ಉರಿಯುತ್ತೆ ಸರ್ ಇವ್ರು ಮಾಡ್ತಾರೆ ಕೆಲಸಗಳು. ಸ್ಟುಡಿಯೋಗೆ ಬನ್ನಿ, ಇದು ಇಂಟ್ರೆಸ್ಟಿಂಗ್ ಆಗ್ತಿದೆ. ಸ್ಟುಡಿಯೋಗೆ ಬನ್ನಿ. ಒಂದೇನೋ ವಿಜೇಂದ್ರ ಬಣದ ಸ್ಟ್ರಾಟಜಿ ಚೇಂಜ್ ಆದಂಗೆ ಅನ್ನಿಸ್ತಾ ಇದೆ. ವಿಜೇಂದ್ರ ಅವರು ಉತ್ತರ ಕೊಟ್ಟರು, ಪ್ರೀತಮ್ ಗೌಡ್ರು ಉತ್ತರ ಕೊಟ್ಟರು, SR ವಿಶ್ವನಾಥ್ ಉತ್ತರ ಕೊಟ್ಟರು, ಈಗ ಅಶ್ವಥ್ ನಾರಾಯಣ್ ಹೇಳ್ತಾ ಇದ್ದಾರೆ. ಅಂದರೆ ಫ್ರಂಟ್ ಫುಟಿಗೆ ಬಂದು ಆಡೋಣ, ಇನ್ನು ಸಾಕಿನ ಹಿಂದೆ ಸರೋದು ರಕ್ಷಣಾತ್ಮಕ ಆಟ ಆಡಿದ್ದು ಅನ್ನೋ ನಿರ್ಧಾರಕ್ಕೆ ಬಂದಂಗೆ ಅನ್ನಿಸ್ತಾ ಇದೆ. BJPಯ ಬಣ ಬಡಿದಾಟದ ಬಗ್ಗೆ ಮಾತನಾಡೋದಕ್ಕೆ ಕಾಂಗ್ರೆಸ್ನಿಂದ ನಟರಾಜ್ ಗೌಡ್ರು ನಮ್ಮ ಜೊತೆಗಿದ್ದಾರೆ. ನಟರಾಜ್ ಗೌಡ್ರೆ, ಮಾಡ್ತೀನಿ 5 ನಿಮಿಷ. ಈ ಮೈಕ್ರೋ ಫೈನಾನ್ಸ್ನ ಹಾವಳಿ, ಬಾಣಂತಿಯರ ಸಾವು, ಅಭಿವೃದ್ಧಿಗೆ ದುಡ್ಡಿಲ್ಲ, ಎಲ್ಲದರ ವಿರುದ್ಧ ವಿಪಕ್ಷಗಳವರು ಒಂದು ಜನಾಂದೋಲನ ರೂಪಿಸ್ಬೇಕು, ಹೋರಾಟ ಮಾಡಬೇಕು, ಬೀದಿಗಿಳಿಬೇಕು. ಅದರ ಮಧ್ಯದಲ್ಲಿ ಅವ್ರದ್ದೇ ಜಾಸ್ತಿ ಆಗಿದೆ. ಹೀಗಾಗಿ ನೀವು ಒಂಥರ ಕಾಲ ಮೇಲೆ ಕಾಲ ಹಾಕೊಂಡು ಕೂತ್ಕೊಂಡಂಗೆ ಆಗಿದೆ. ಆಡಳಿತ ಪಕ್ಷಕ್ಕೆ ಆರಾಮ್, ಆಡಳಿತ ಪಕ್ಷಕ್ಕೆ ವೀಕ್ ಅಪೋಸಿಷನ್ ಇಸ್ ಅ ಬ್ಲೆಸ್ಸಿಂಗ್. ಆಡಳಿತ ಪಕ್ಷಕ್ಕೆ ಒಂದು ವಿರೋಧ ಪಕ್ಷ, ಗಟ್ಟಿಯಾದ ವಿರೋಧ ಪಕ್ಷನೂ ಬೇಕು. ಕೇಂದ್ರ ಸರ್ಕಾರದಲ್ಲಿ ಹೇಳಕ್ ಚೆನ್ನಾಗಿರುತ್ತೆ. ಕೇಂದ್ರ ಸರ್ಕಾರದಲ್ಲಿ ಅವ್ರದೇ ಸರ್ಕಾರ ಅಲ್ಲ, ಬಿಜೆಪಿ ಸರ್ಕಾರ ಅಲ್ಲ. ರಾಜ್ಯಕ್ಕೆ ಒಂದು ಸೇತುವೆಗೆ ಆ ಬಿಜೆಪಿ ಸಂಸದರುಗಳು ಬೇಕು, ಆ ಬಿಜೆಪಿಯ ಕೇಂದ್ರ ಸಚಿವರಾಗಿದ್ದವರು ಬೇಕು. ಅವರೆಲ್ಲ ನಾಪತ್ತೆ ಆಗಿದ್ದಾರೆ, ನಾಪತ್ತೆ ಆಗಿದ್ದಾರೆ. ಆಮೇಲೆ ಬಿಜೆಪಿನಲ್ಲಿ ಇವಾಗ ಏನಾಗಿದೆ ಅಂದ್ರೆ ಆ ಮೌಲ್ಯ, ತತ್ವ ಸಿದ್ಧಾಂತ ಆ ಥರದ್ದು ಏನಿಲ್ಲ. ಈಗೇನು ಭ್ರಷ್ಟಾಚಾರ, ಅನಾಚಾರ, ಅತ್ಯಾಚಾರ, ಅವ್ಯವಹಾರ ಈ ಸಿದ್ಧಾಂತ ಮಾಡ್ಕೊಂಡ್ಬಿಟ್ಟವ್ರೆ. ಈಗ 2 ದಶಕಗಳ ಕಾಲ ಯಡಿಯೂರಪ್ಪನವರು ಬಿಜೆಪಿಯನ್ನು ಕರ್ನಾಟಕದಲ್ಲಿ ಕಟ್ಟಿ ಬೆಳೆಸಿದ್ರು. ಈ ದಕ್ಷಿಣ ಭಾರತದಲ್ಲಿ ಬೇರೆ ಎಲ್ಲರೂ ರಾಜ್ಯಗಳಲ್ಲಿ ಆಯ್ತಾ? ಆ ಥರ ಆಗಲಿಲ್ಲ. ಯಾಕೆಂದರೆ ಬಿಜೆಪಿಗೆ ಇಲ್ಲಿ ಲಿಂಗಾಯತರ ಬೆಂಬಲ ದೊಡ್ಡ ಮಟ್ಟದಲ್ಲಿ ಕೊಟ್ಟು ಯಡಿಯೂರಪ್ಪನವ್ರು ನಾಯಕ ಮಾಡಿದ್ರು. ಅವ್ರು ಕುದುರೆ ವ್ಯಾಪಾರ ಮಾಡಿ, ಆಪರೇಷನ್ ಕಮಲ ಮಾಡಿ ಸರ್ಕಾರ ತಗೊಂಡು ಬಂದರು. ಅದರೊಳಗೆ ಯಾರ್ಯಾರು ಬೆಳ್ಕೊಂಡು ಬಂದರೋ ಅವರೆಲ್ಲ ಯಡಿಯೂರಪ್ಪನವ್ರಿಗೂ ಕಾಟ ಕೊಟ್ಟಿದ್ರು. ಈಗ ಅವ್ರು ವಿಜೇಂದ್ರಿಗೆ ಕಾಟ ಕೊಡ್ತಾ ಇದ್ದಾರೆ. ವಿಜೇಂದ್ರ ಏನು ಒಳ್ಳೆ ನಾಯಕ, 10 ವರ್ಷ 20 ವರ್ಷ ದುಡಿದು ಸಂಘಟನೆ ಮಾಡಿ ನಾಯಕ ಆಗಿದ್ದಾರೆ ಅಂತೇನಲ್ಲ. ಯಡಿಯೂರಪ್ಪನವ್ರು ಕಣ್ಣೀರಾಗಿಸಿ ಮುಖ್ಯಮಂತ್ರಿಯಿಂದ ಕೆಳಗಿಳಿಸಿರಲ್ಲ, ಅದು ಕಾಂಪನ್ಸೇಷನ್ ಕೊಟ್ಟಿದ್ದು ಅಷ್ಟೇ ವಿಜೇಂದ್ರ ಅವ್ರಿಗೆ. ಇಲ್ಲಾಂದರೆ ಈ 19 ಸೀಟ್ ಬರ್ತಾ ಇತ್ತು ಈ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ. ಅವ್ರಿಗೂ ಮೈತ್ರಿಗೆ 19 ಸೀಟ್ ಬಂತಲ್ಲ, ಅದು ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡಿದ ಮಾತ್ರ, ಯಡಿಯೂರಪ್ಪನವ್ರಿಗೋಸ್ಕರ ಮಾತ್ರ. ಇಲ್ಲಾಂದರೆ ಅದಷ್ಟು ಬರ್ತಿರ್ಲಿಲ್ಲ. 6 ಸೀಟೋ 7 ಸೀಟೋ ಬರ್ತೀವಿ, ಸಿಂಗಲ್ ಡಿಜಿಟ್ ಇರ್ತಾ ಇದ್ರು ಅವರು. ಯಡಿಯೂರಪ್ಪನವ್ರನ್ನ ಉಪಯೋಗಿಸ್ಕೊಂಡ್ರು, ವಿಜೇಂದ್ರ ಅವ್ರನ್ನ ಉಪಯೋಗಿಸ್ಕೊಂಡು ಈಗ ಅವ್ರಿಗೆ ಕಾಟ ಕೊಟ್ಟು ಕಿತ್ತಾಕ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಯಾಕಂದರೆ ವಿಜೇಂದ್ರ ಅವ್ರು ಕಂಟಿನ್ಯೂ ಆದರೆ ಇನ್ನು 20 ವರ್ಷ 30 ವರ್ಷ ಅವರೇ ಸ್ಟ್ರಾಂಗ್ ಆಗ್ತಾರೆ. ಯಾರ್ಯಾರು ಯಡಿಯೂರಪ್ಪನವ್ರಿಗೆ ಪೈಪೋಟಿ ಕೊಟ್ಟು ಈ ನಾಗಪುರದವರು, ಈ ಸಂತೋಷ್ ಜಿ ಅಥವಾ ಇನ್ನು ಯಾರು ಜಿಗಳಿದ್ದಾರೆ, ಅವರೆಲ್ಲ ಏನು ಮುಖ್ಯಮಂತ್ರಿ ಆಗಲಿಕ್ಕಾಗಲಿಲ್ಲ, ಏನೂ ಆಗಲಿಕ್ಕಾಗಲಿಲ್ಲ. ಇನ್ನು ಇವ್ರನ್ನೂ ಬಿಟ್ಟರೆ ಇನ್ನು ನಮ್ಮ ನೆಕ್ಸ್ಟ್ ತಲೆಮಾರು ಕೂಡ ಆಗಲ್ಲ, ಅವಕಾಶ ಸಿಗಲ್ಲ ಅಂತೇಳಿ ಅವ್ರು ಕಾಟ ಕೊಡ್ತಾ ಇದ್ದಾರೆ. ಒಂದು ಅವ್ರನ್ನ ಉಪಯೋಗಿಸ್ಕೊತಾರೆ, ಬೇರೆಯವ್ರು ಯಾರು ಉಪಯೋಗಿಸ್ಕೊತಲ್ಲ. ಏನಂದರೆ ಅವರೇ ಸಮುದಾಯದ ಯತ್ನಾಳವ್ರನ್ನ ಉಪಯೋಗಿಸ್ಕೊತಾ ಇದ್ದಾರೆ. ಯತ್ನಾಳವ್ರಿಗೆ ನೋಟಿಸ್ ಕೊಟ್ಟು ಅದಕ್ಕೆ ಉತ್ತರ ತಗೊಂಡ್ರ, ಅವ್ರನ್ನ ಸಸ್ಪೆಂಡ್ ಮಾಡಿದ್ರ, ಭ್ರಷ್ಟ ಅಂತ ರಾಜ್ಯಾಧ್ಯಕ್ಷನ ಭ್ರಷ್ಟ, ದುಷ್ಟ, ಕನಿಷ್ಠ, ಅನಿಷ್ಠ ಅಂತ ಹೇಳ್ತಾ ಇರ್ತಕ್ಕಂಥ ಯತ್ನಾಳ್ ಅವ್ರ ಮೇಲೆ ಒಂದು ಕ್ರಮ ತಗೊಳಕ್ಕಾಗ್ತಾ ಇಲ್ಲ ಬಿಜೆಪಿನಲ್ಲಿ. ಬಿಜೆಪಿಯ ರಾಷ್ಟ್ರಾಧ್ಯಕ್ಷರೇ ಅಥವಾ ಬಿಜೆಪಿಯ ರಾಜ್ಯದ ನಾಯಕರುಗಳೇ, ಹಿರಿಯ ನಾಯಕರುಗಳೇ ಇದನ್ನು ಬಿಟ್ಟಿದ್ದಾರೆ. ಅವ್ರನ್ನ ಇವ್ರ ಮೇಲೆ ಕಾಟ ಕೊಡಿದ್ವಿ, ಇವ್ರಿಗೆ ನಾವು ನಿಂತ್ಕೊಂಡು ಮಜಾ ನೋಡ್ತೀವಿ, ಇವ್ರನ್ನ ದುರ್ಬಲ ಮಾಡಿ ಆಚೆ ತೆಗೆದಾಕನ ಅಂತ. ಅದು ಸಾಧ್ಯ ಆಗುತ್ತಾ ರಾಜ್ಯದಲ್ಲಿ ಬಿಜೆಪಿ ನಶ್ವರ ಆಗುತ್ತೆ ಅಷ್ಟೇ ಹೊರತು ಯಾವ ಅಭಿವೃದ್ಧಿ ಆಗಲ್ಲ. ಈ ತಮಿಳುನಾಡಲ್ಲಿ ಏನಿದೆ ಅಥವಾ ಕೇರಳದಲ್ಲಿ ಇದೆ ಅದೇ ಬಿಜೆಪಿ ಸ್ಥಿತಿ ಕರ್ನಾಟಕದಲ್ಲಿ ಬರುತ್ತೆ. ಯಾರೋ 4 ಜನ ನಾಗಪುರದ ಕಾರ್ಯಕರ್ತರು ಇಟ್ಕೊಂಡು ಏನಾದ್ರೂ ನಿಮ್ಗೆ ಒಳ್ಳೇದು ಅಂತ ನಮ್ಗಿರ್ಲಿ. ನಾವು ಇನ್ನು 20 ವರ್ಷ ಕಾಂಗ್ರೆಸ್ ಬರುತ್ತೆ ಅಧಿಕಾರಕ್ಕೆ. ಅಲ್ಲಿಗೆ ಅದು ಶತಸಿದ್ಧ. ಬಿಜೆಪಿಯ ಇದೇ ತರ ನಾಯಕರುಗಳಿದ್ರೆ, ಇದೇ ತರ ಸಂಘಟನೆ ಇದ್ರೆ ರಾಜ್ಯಕ್ಕೆ ಅನ್ಯಾಯ. ರಾಜ್ಯಕ್ಕೆ ಹೆಂಗ್ ಅನ್ಯಾಯ ಅಂದ್ರೆ ಒಳ್ಳೆ ನಮ್ಮ ಸಂಸದರು ಆಯ್ಕೆ ಆಗಲ್ವಲ್ಲ. ಒಳ್ಳೆ ಸಂಸದರ ಆಯ್ಕೆ ಆಗಿದ್ರೆ ಕೇಂದ್ರಕ್ಕೆ ಹೋಗಿ ಅಟ್ಲೀಸ್ಟ್ ಅನಂತಕುಮಾರ್ನ ನೆನೆಸ್ಕೊಂತಾರೆ ಎಲ್ಲರೂ. ಅನಂತಕುಮಾರ್ ಅವರಿದ್ದಾಗ ಒಂದು ಸೇತುವೆಯಾಗಿ ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೂ ಇರ್ತಾ ಇದ್ರು ಅಂತ. ಇವಾಗ ಯಾರಿದ್ದಾರೆ ಕೇಳಿ?
ಕೇಂದ್ರ ಸಚಿವರಾಗಿದ್ದವರು ನಿರ್ಮಲಾ ಸೀತಾರಾಮನ್ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಚರ್ಚೆ ಆಗಬೇಕು, ನಮ್ಗೆ ಆರ್ಥಿಕ ಚರ್ಚೆ ಆಗಬೇಕು, ನಾಳೆ ಬಜೆಟ್ ಕೂಡ ಇದೆ, ಅದ್ರ ಬಗ್ಗೆ ಯಾರು ಚಕಾರ ಎತ್ತಾ ಇದ್ದಾರಾ? ಅದು ಬಿಟ್ಟು ಇವ್ರ ಅಂತರ್ಯುದ್ಧ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಇವಾಗ. ಎಲ್ಲ ವಿಷಯಗಳನ್ನ ಮುಚ್ಚಾಕ್ಲಿಕ್ಕೆ ನಮ್ಮ ಎಲ್ಲ ವಿಷಯ ರಾಜ್ಯ ಸರ್ಕಾರದ ಯಾವುದೇ ತಪ್ಪಿದ್ರು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನಾವು ರೆಡಿ ಇದೀವಿ ನಾವು. ಆದ್ರೆ ಬಿಜೆಪಿ ರೆಡಿ ಇಲ್ವಲ್ಲ, ಅವ್ರು ರೆಡಿ ಇಲ್ಲ, ಅವ್ರು ರೆಡಿ ಇಲ್ಲ. ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಆಗ್ತಾರ ಅನ್ಯಾಯನ ನಾವು ಚರ್ಚೆ ಮಾಡಕ್ಕೆ ರೆಡಿ ಇದೀವಿ, ಬಿಜೆಪಿ ರೆಡಿ ಇಲ್ವಲ್ಲ, ಪಲಾಯನ ಮಾಡ್ತಾರಲ್ಲ. ತೆರಿಗೆ ಅನ್ಯಾಯದ ವಿರುದ್ಧ ನಾವು ಡೆಲ್ಲಿಗೆ ಹೋಗಿ ಜಂತರ್ ಮಂತರ್ಗೆ ಹೋಗಿ ಪ್ರೊಟೆಸ್ಟ್ ಮಾಡಿದ್ವಿ, ನಮ್ಮ 136 ಶಾಸಕರು ಕೂತ್ಕೊಂಡ್ರು, ನಾವು ಕೋರ್ಟ್ಗೆ ಹೋದ್ವಿ, ನಮಗೆ ಇದು ಅನುದಾನ ಕೊಟ್ಟಿಲ್ಲ ಅಥವಾ ರೈತರಿಗೆ ಪರಿಹಾರ ಕೊಟ್ಟಿಲ್ಲ ಅಂತ. ಸೊ ಅದ್ರ ಮುಖಾಂತರ ನಾವು ಹಣ ತಗೊಳ್ಬೇಕಾಗಿದ್ದ ಪರಿಸ್ಥಿತಿ ಇದೆ. ಆದ್ರೆ ಈ ಬಿಜೆಪಿ 19 ಸಂಸದರು, ಬಿಜೆಪಿ ಜೆಡಿಎಸ್ ಸಂಸದರು ಜಗಳಕ್ಕೂ ಇವು ಜಗಳಕ್ಕೂ ಏನೋ ಒಂದು ಕನೆಕ್ಟೆಡ್ ಇದೆ. ನಾವು ನಮ್ದೇನ್ ಜಗಳ ಇಲ್ಲ ಅಲ್ಲ. ನಿಮ್ದು ಈಗ ಸತೀಶ್, ನಿಮ್ಮಲ್ಲಿ ಯಾರು ಡಿ ಕೆ ಶಿವಕುಮಾರ್ ವಿರೋಧ ವ್ಯಕ್ತ ಮಾಡ್ತಾ ಇರೋರು ಯಾರು? ಸತೀಶ್ ಜಾರಕಿಹೊಳಿ. ಈಗ ಅಲ್ಲಿ ವಿಜಯೇಂದ್ರನ್ ವಿರೋಧ ಮಾಡ್ತಾ ಇರೋರು ಯಾರು? ರಮೇಶ್ ಜಾರಕಿಹೊಳಿ. ನಮ್ಮಲ್ಲಿ ಏನಂದ್ರೆ ರಮೇಶ್ ಜಾರಕಿಹೊಳಿ ಕ್ಯಾಲ್ಕುಲೇಷನ್ ಕೇಳಿಸ್ಕೊಂಡ್ಬಿಡಿ, ಒಂದೇ ನಿಮಿಷ ಕೇಳಿಸ್ಕೊಂಡ್ಬಿಡಿ ನಟರಾಜಗೌಡ್ರೆ. ಅಲ್ಲಿ ರಮೇಶ್ ಜಾರಕಿಹೊಳಿ, ಇಲ್ಲಿ ಸತೀಶ್ ಜಾರಕಿಹೊಳಿ. ರಮೇಶ್ ಜಾರಕಿಹೊಳಿಯವರ ಒಟ್ಟು ಮೋಟೋ ಏನು? ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರ್ದು. ಸತೀಶ್ ಜಾರಕಿಹೊಳಿಯವರ ಒಟ್ಟು ಮೋಟೋ ಏನು? ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರ್ದು. ಡಿ ಕೆ ಶಿವಕುಮಾರ್ಗೂ ವಿಜಯೇಂದ್ರರಿಗೂ ಆತ್ಮೀಯತೆ ಇದೆ ಅನ್ನೋ ಒಂದು ಗುಸು ಮೊದಲಿಂದಲೂ ಕೂಡ ಪೊಲಿಟಿಕಲ್ ಸರ್ಕಲ್ಸಲ್ಲಿ. ಸೊ ಈ ಜಗಳಗಳು ಕನೆಕ್ಟೆಡ್ ಇವೆನಾ ಅಂತ ನನಗನ್ಸೋದು. ಈಗ ರಮೇಶ್ ಜಾರಕಿಹೊಳಿ ನಿಮ್ಮಲ್ಲೇನು ಜಗಳ ಕಡಿಮೆ ಇಲ್ಲ, ಆದ್ರೆ ನಿಮ್ಮಲ್ಲಿ ಏನಿದೆ ಒಂದು ಸ್ವಲ್ಪ ಮ್ಯಾಚುರಿಟಿ, ನಿಮ್ಮಲ್ಲಿ ಒಂದು ಪ್ರಬುದ್ಧತೆ ಇದೆ. ಯಾಕಂದ್ರೆ ಇಷ್ಟು ರಾಜಕಾರಣ ಆಡಿದ ಅನುಭವ ಇದೆ. ಮುಖ್ಯಮಂತ್ರಿಗೆ ಆಗೋಕ್ಕೆ ಅರ್ಹತೆ ಇರೋರು, ಆಸೆ ಇರತಕ್ಕಂಥವ್ರು 1 ಡಜನ್ ಇದ್ದಾರೆ, ಅವರೆಲ್ಲ ಆಸೆ ಪಡ್ತಾರೆ. ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಆಗಿಬಿಡಲ್ಲ ಅನ್ನೋಕ್ಕೆ ರಮೇಶ್ ಜಾರಕಿಹೊಳಿ ಯಾರು? ರಮೇಶ್ ಜಾರಕಿಹೊಳಿ ಸ್ಥಿತಿ ಏನಿದೆ ಇವತ್ತು? ಡಿ ಕೆ ಶಿವಕುಮಾರ್ ರಾಜ್ಯಾಧ್ಯಕ್ಷರು ಕೂಡ ಇದ್ದಾರೆ, ಉಪಮುಖ್ಯಮಂತ್ರಿ ಇದ್ದಾರೆ, ಸಂಘಟನೆ ಮಾಡಿ 138 ಜನ ಶಾಸಕರು ಗೆಲ್ಸ್ಕೊಂಡು ಎರಡು ಇದ್ದಾರೆ ಅಂತಾನೆ ಅಲ್ವಾ ನಿಮ್ಮಲ್ಲಿ ಬಹಿರಂಗವಾಗಿ ಪ್ರಶ್ನೆ ಕೇಳ್ತಾ ಇರೋದು? 138 ಶಾಸಕರು ರಾಜ್ಯಾಧ್ಯಕ್ಷರು ಅವರೇ ಆಗಿರ್ಬೇಕು, 2 ಪ್ರಬಲ ಖಾತೆಗಳನ್ನು ಅವರೇ ಇಟ್ಕೊಂಡಿರ್ಬೇಕಾ ಅಂತಾನೆ ಅಲ್ವಾ ಬಹಿರಂಗವಾಗಿ ಕೇಳ್ತಾ ಇರೋದು? ಬಹಿರಂಗವಾಗಿ ನೆಕ್ಸ್ಟ್ ಮುಂದಕ್ಕೆ ಆಸೆ ಪಡೋದು 2028ಕ್ಕೂ ಕಾಂಗ್ರೆಸ್ ಸರ್ಕಾರನೇ ಬರುತ್ತೆ ಅಂತ ಆಕಾಂಕ್ಷಿನಲ್ಲಿ 2028ಕ್ಕೆ ನಾವು ಮುಖ್ಯಮಂತ್ರಿ ಆಗ್ತೀವಿ, ನಾವು ಮುಖ್ಯಮಂತ್ರಿ ಆಗ್ತೀವಿ ತುಂಬಾ ಜನ ಹೇಳ್ತಾ ಇದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಯಾಕಂದ್ರೆ ನಮ್ಗೆ ನಂಬಿಕೆ ಇದೆ 2028ಕ್ಕೂ ನಾವೇ ಬರ್ತೀವಿ, 2033ಕ್ಕೂ ಕಾಂಗ್ರೆಸ್ ಸರ್ಕಾರನೇ ಇರುತ್ತೆ. ಬಿಜೆಪಿನಲ್ಲಿ ನಾಯಕತ್ವನೂ ಇಲ್ಲ, ಬಿಜೆಪಿ ಸಂಘಟನೆ ಉಳ್ಕೊಂಡಿಲ್ಲ, ಬಿಜೆಪಿ ಕಾರ್ಯಕರ್ತರೇನೆ ಕಾಂಗ್ರೆಸ್ ಪರವಾಗಿ ನಿಂತ್ಕೊಂಡಿದ್ದಾರೆ, ಕಾಂಗ್ರೆಸ್ ಬರ್ತೀವಿ ಅಂತ ನಿಂತ್ಕೊಂಡಿದ್ದಾರೆ, ಶಾಸಕರು ನಿಂತಿದ್ದಾರೆ, ಜೆಡಿಎಸ್ ಸಂಪೂರ್ಣ ಶಾಸಕರು, ಕುಮಾರಸ್ವಾಮಿ ಅಂಡ್ ಸನ್ಸ್ ಬಿಟ್ಬಿಟ್ರೆ ಮಿಕ್ಕಿದವರೆಲ್ಲ ಕಾಂಗ್ರೆಸ್ ಪರಕ್ಕೆ ರೆಡಿ ಇದ್ದಾರೆ, ಇವು ತುದಿಗಾಲಲ್ಲಿ ನಿಂತಿದ್ದಾರೆ. ನಾವು ಬೇಡಪ್ಪ, ಅನಿವಾರ್ಯ ಇಲ್ಲ, ನಮಗೆ ಅಗತ್ಯ ಇಲ್ಲ, ನಿಲ್ಲಿ ಅಂತ ಹೇಳಿ ಯಾವ ಉಪಚುನಾವಣೆನೂ ಬೇಡ ಅಂತೇಳಿ ನಾವು ನಿಲ್ಸಿದೀವಿ. ಆದ್ರೆ ಮುಂದಿನ ಚುನಾವಣೆ ಬರ್ತಾವಲ್ಲ, BBMP ಅಥವಾ ಪಂಚಾಯತಿ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತಿ, ಅವಾಗ ನೋಡಿ ನೀವು 2/3 ಕಾಂಗ್ರೆಸ್ ಗೆಲ್ಲುತ್ತೆ, 2/3 ಕಾಂಗ್ರೆಸ್ ಗೆಲ್ಲುತ್ತೆ. ಆಮೇಲೆ ಬಿಜೆಪಿ ಜೆಡಿಎಸ್ ನಶ್ವರ. ಅದು ಈಗ ಅವ್ರಿಗೆ ಭಯ ಇದೆ, ಬಿಜೆಪಿ ಅವ್ರಿಗೆ ಭಯ ಇದೆ, ಜೆಡಿಎಸ್ ಅವ್ರಿಗೆ ಭಯ ಇದೆ, ಅಸ್ತಿತ್ವ ಹೆಂಗಪ್ಪ ಅಂತ. ನಮ್ಗೆ ಆ ರೀತಿ ಭಯ ಇಲ್ಲ. ನಮ್ಮ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರು ಕೂಡ ಚುನಾವಣೆ ಅಂತ ಬಂದಾಗ, ಅಭಿವೃದ್ಧಿ ಕೆಲಸ ಅಂತ ಬಂದಾಗ ಎಲ್ಲ ಒಟ್ಟಾಗಿ ಕೆಲಸ ಮಾಡ್ತಾರೆ. ಅದಕ್ಕೇನೆ ಈ ಒಳ್ಳೆ 5 ಗ್ಯಾರಂಟಿ ಯೋಜನೆಗಳನ್ನ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇರೋದು. ಇಲ್ಲಿಂದ ಡೆಲ್ಲಿವರೆಗೂ ಎಲ್ಲರೂ ಕೂಡ ಗ್ಯಾರಂಟಿ ಅಂತ ಮೋದಿಯಿಂದ ಹಿಡಿದು ಕೇಜ್ರಿವಾಲ್ ಅವ್ರಿಗೆ ಎಲ್ಲರೂ ಗ್ಯಾರಂಟಿ ಅಂತ ಕೇಳ್ತಾ ಇದ್ದಾರೆ. ಕರ್ನಾಟಕ ಕಾಂಗ್ರೆಸ್ನ ವಕ್ತಾರದ್ದು ಎಂತ ಪುಣ್ಯ ಅಲ್ಲ, ಎಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ಬೋದಿಲ್ಲ ಅವರು. ಸತ್ಯನೇ ಕೂಡ ಕರ್ನಾಟಕದ ಕಾಂಗ್ರೆಸ್ನ ನೋಡಿ ವಕ್ತಾರ ಎಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ. ನೀವು ಭಾಳ 2028-33ಕ್ಕೆ ಹೋಗಬೇಡಿ. ಹಂಗೆ ನಿಮ್ಗೆ ನೆನಪು ಮಾಡಿಕೊಡ್ತೀನಿ. ಯಡಿಯೂರಪ್ಪನವರು ಈ ಆಪರೇಷನ್ ಕಮಲ ನಡೆಸ್ತಿದ್ರಲ್ಲ, BJP-ಅವ್ರಿಗೆ ಎಲ್ಲಿಲ್ಲದ ಒಂದು ಕಾನ್ಫಿಡೆನ್ಸ್ ಬಂದಿತ್ತು. ಅವ್ರ ಕಾನ್ಫಿಡೆನ್ಸ್ ಅನಿಸ್ತಿತ್ತು, ನಮ್ಗೆ ಎದುರುಗಡೆ ಇದ್ದವ್ರಿಗೆ ಓವರ್ ಕಾನ್ಫಿಡೆನ್ಸ್ ಅನಿಸ್ತಿತ್ತು. ಯಡಿಯೂರಪ್ಪನವರು ಓದಲ್ಲೆಲ್ಲ ಹೇಳ್ತಿದ್ರು, ಇನ್ನೂ 20 ವರ್ಷಗಳ ಕಾಲ ಕರ್ನಾಟಕದ BJP-ಯನ್ನು ಅಲುಗಾಡಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಅವರು 13, 18, 23, 28 ಎಲ್ಲ ಚುನಾವಣೆ ನಾವೇ ಗೆಲ್ತೀವಿ ಅಂತಿದ್ರು. ಇಲ್ಲ, ಅವರು ಆಕ್ಚುಲಿ 11ರಲ್ಲಿ ಅವ್ರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ್ರು, 13ಕ್ಕೆ ಅವ್ರು ಬೇರೆ ಪಾರ್ಟಿ ಮಾಡಿದ್ರು. ಅಲ್ಲ, ನಾನು ನೆನಪು ಮಾಡ್ಕೊಡ್ತೀನಿ, 28, 33 ಆಮೇಲೆ 38 ಹೇಳ್ತಿದ್ರಲ್ಲ, ಆ ಕಾರಣದಿಂದ ನಾವು ಯಡಿಯೂರಪ್ಪನವರ ನಾಯಕತ್ವ ಅವಾಗಿಂದ ಹಂಗೆ ಇದೆ. ಅವ್ರ ನಾಯಕತ್ವಕ್ಕೆ ಕೊರತೆ ಜೊತೆಯಾಗಿರ್ಲಿಲ್ಲ. ಅವ್ರ ಚುನಾವಣೆ ಗೆಲ್ಲಕ್ಕೆ ಯಾವ ಸಮಯದಲ್ಲೂ ಸಾಧ್ಯ ಆಗಿಲ್ಲ. ಯಾಕಂದ್ರೆ ಕರ್ನಾಟಕದ ಅಷ್ಟು ಬಿಜೆಪಿ. ಇದಕ್ಕೆ ಸಂಬಂಧಿಸಿದ ಒಂದು ಬೆಳವಣಿಗೆ ದೆಹಲಿಯಿಂದ ಅರವಿಂದ್ ಲಿಂಬಾವಳಿ ಅವರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರನ್ನು ಭೇಟಿಯಾಗಿದ್ದಾರೆ. ವಕ್ಫ್ ವರದಿ ಅನ್ನೋದು ರೆಬೆಲ್ಸ್ ತಂಡಕ್ಕೊಂದು ಆಕ್ಸೆಸ್ ಟಿಕೆಟ್ ಸಿಕ್ಕಂಗಾಗಿದೆ. ಅದಕ್ಕೆ ದೆಹಲಿ ನಾಯಕರುಗಳಿಂದ ಮೆಚ್ಚುಗೆನೂ ಇದೆ. ಬೆಂಗಳೂರಿನಲ್ಲಿ ಇವರದೇ ತಂಡದ ಸದಸ್ಯರು ಕುಮಾರ್ ಬಂಗಾರಪ್ಪನವರ ಮನೆಯಲ್ಲಿ ಮೀಟಿಂಗ್ ಮಾಡಿದ್ರೆ
ಅರವಿಂದ ಲಿಂಬಾವಳಿ ಅವರು ದೆಹಲಿಯಲ್ಲಿದ್ದಾರೆ, ಜೆ ಪಿ ನಡ್ಡಾ ಅವರನ್ನು ಭೇಟಿಯಾಗಿ. ವೀರಣ್ಣ ಅವರಿದ್ದಾರೆ ನಮ್ಮ ಜೊತೆಗೆ JDSನಿಂದ. ವೀರಣ್ಣ ಅವರೇ, ಅದೇನೋ ಮುಳುಗುತ್ತಿರುವವರಿಗೆ ಹುಲ್ಲು ಕಡ್ಡಿ ಆಸರೆ ಅಂತೆ, ಹಾಗೆ ಏನೋ ಲೋಕಸಭಾ ಚುನಾವಣೆಯಲ್ಲಿ ಸಿಕ್ತುಪ್ಪ BJP ಒಂದು ರಾಷ್ಟ್ರೀಯ ಪಕ್ಷ ಸಿಕ್ಕಂಗಾಯಿತು ಅಂತ ನೀವು ಹಿಡ್ಕೊಂಡ್ರೆ ರಾಜ್ಯದಲ್ಲಿ ಅವ್ರದ್ದೇ ಹಾಸಿ ಹೊತ್ಕೊಂಡು ಮಲ್ಕೊಳ್ಳೋಷ್ಟಾಗಿದೆ. ನೋಡಿ, ಪಕ್ಷದ ಆಂತರಿಕ ಚುನಾವಣೆ ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುತ್ತೆ. ಪಕ್ಷದ ಒಂದು ಬೈಲಾ ಏನು ನಿಯಮ ಇರುತ್ತೆ, ಉಪನಿಯಮ, ಅದ್ರ ಪ್ರಕಾರ ಒಂದು 2-3 ತಿಂಗಳು ಚುನಾವಣಾ ಪ್ರಕ್ರಿಯೆಗಳು ನಡೆಯುತ್ತೆ. ಈಗ ಪ್ರಶಾಂತ್ ನಾಥ್ ಸರ್ ಆಗಲೇ ಹೇಳ್ತಾ ಇದ್ರು, ಅವ್ರು ಸರಿಯಾಗಿ ಹೇಳಿದ್ರು. ಏನಂದರೆ, ಇರೋದು ಒಂದು ಸ್ಥಾನಕ್ಕೆ ಹಲವಾರು ಮಂದಿ ಆಕಾಂಕ್ಷಿಗಳಿದ್ದರೆ, ನಿರೀಕ್ಷೆ ಇದ್ದಾಗ ಈ ರೀತಿ ಆಗೋದು ಸರ್ವೇ ಸಾಮಾನ್ಯ. ಅದು ಎಲ್ಲರನ್ನೂ ಕೂಡ ವಿಶ್ವಾಸ, ನಿಮ್ಮಲ್ಲಂತೂ ಹಿಂಗಾಗೋ ಸಾಧ್ಯತೆನೇ ಇಲ್ಲ, ಆಕಾಂಕ್ಷಿಗಳು ಇರೋದಿಲ್ಲ ಅಂತ. ಅಲ್ಲ, ಅತಿ ಹೆಚ್ಚು ಇಲ್ಲ ಇಲ್ಲ ಇಲ್ಲ, ಎಲ್ಲ ಆಂತರಿಕ ಪ್ರಜಾಪ್ರಭುತ್ವ ಇದೆ. ಓಕೆ, ಸಕ್ರಿಯ ಕಾರ್ಯಕರ್ತರು ಈಗ ನೋಡಿ, ಆಂತರಿಕ ಚುನಾವಣೆ ಪಕ್ಷದಲ್ಲಿ ಯಾವ ರೀತಿ ಆಗುತ್ತೆ, 4-5 ಸ್ತರದಲ್ಲಿ ಆಗುತ್ತೆ. ಹೇಗೆ ಅಂದ್ರೆ, ರಾಜ್ಯ ಮಟ್ಟ ತಗೊಂಡ್ರೆ ಸ್ಥಳೀಯ ಮಟ್ಟ ಇರ್ಬೋದು, ತಾಲೂಕು ವಿಧಾನಸಭಾ ಕ್ಷೇತ್ರ ಇರ್ಬೋದು, ಜಿಲ್ಲಾ ಮಟ್ಟ ಇರ್ಬೋದು, ರಾಜ್ಯ ಮಟ್ಟ. ಅದಕ್ಕೆ ಒಂದು ನಿಯಮದ ಪ್ರಕಾರ ಆ ರೀತಿ ಎಲೆಕ್ಷನ್ ಆಗುತ್ತೆ, ಮತ್ತು ಅದಕ್ಕೆ ರಿಟರ್ನಿಂಗ್ ಆಫೀಸರ್ ಇರ್ತಾರೆ. ಆ ಪ್ರಕ್ರಿಯೆಗಳ ಮೂಲಕ ನಡೆಯುತ್ತೆ. ಇಲ್ಲಿ ಯಾವುದೇ ರೀತಿ ಅವರು ಇಲ್ಲ ನನ್ನ ಕಡೆಯವನು ಅಧ್ಯಕ್ಷ ಆಗಲಿಲ್ಲ ಆ ರೀತಿ ಎಲ್ಲ ಇದು ಮಾಡ್ಲಿಕ್ಕೆ ಆಗಲ್ಲ. ಅವರು ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಬೇಕಾಗುತ್ತೆ, ಅದ್ರ ಪ್ರಕಾರ ಆಯ್ಕೆ ಆಗಬೇಕಾಗುತ್ತೆ. ಈಗ ಆಯ್ಕೆ 23 ಜಿಲ್ಲೆ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಭಿನ್ನಾಭಿಪ್ರಾಯಗಳು, ಅಸಮಾಧಾನಿತರು ಈ ರೀತಿ ಮಾತಾಡೋದು. 2028ಕ್ಕೆ ಬಿಡಿ, ಇನ್ನೇನು ಎಲೆಕ್ಷನ್ನು, ಕಾಲ ಹಿಂಗೆ ಹೋಗ್ಬಿಡುತ್ತೆ ಸರ್. ನೀವು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ನೋಡ್ತಾ ಕಾಂಗ್ರೆಸ್ ಸರ್ಕಾರಕ್ಕೆ ಈಗಾಗಲೇ 1 ವರ್ಷ ಆಗಿದೆ. ಈ BJP ನಿಮ್ಮ ಮಿತ್ರ ಪಕ್ಷದ ಒಳಜಗಳ ಇದೆಯಲ್ಲ, 2028ರ ಪಾಸಿಬಿಲಿಟಿನ ದಿನದಿಂದ ದಿನಕ್ಕೆ ವೀಕ್ ಮಾಡ್ತಾ ಇದೆ, ಹೌದಾ ಅಲ್ವಾ? ಇಲ್ಲ, ಪಕ್ಷ ಸಂಘಟನೆ ಆಗಬೇಕು ಅಂದ್ರೆ ಈ ಆಂತರಿಕ ಚುನಾವಣೆಯಲ್ಲಿ ಮಹತ್ವದ ಪಾತ್ರ ಅಂತೂ ವಹಿಸುತ್ತೆ. ಸಕ್ರಿಯ ಕಾರ್ಯಕರ್ತರುಗಳು ಆದಷ್ಟು ಅಂದ್ರೆ ಸಮುದ್ರ ಮಂಥನ ಸಕ್ರಿಯ ಕಾರ್ಯಕರ್ತರುಗಳು ಇರ್ಬೋದು, ಅತಿ ಹೆಚ್ಚಾಗ್ತಾರೆ. ಚುನಾವಣೆ ಮೂಲಕ ಸೆಲೆಕ್ಷನ್ ಆಗುತ್ತೆ. ತಾವು ಸ್ಥಳೀಯ ಸಂಸ್ಥೆ ಚುನಾವಣೆ ಹೇಳ್ತಾ ಇದ್ರಿ. ಈಗಾಗಲೇ ಹೈಕೋರ್ಟ್ 5 ಲಕ್ಷ ಫೈನ್ ಹಾಕಿದೆ ರಾಜ್ಯ ಸರ್ಕಾರಕ್ಕೆ. 5 ಲಕ್ಷ ಫೈನ್ ಕಟ್ಟು 1 ವರ್ಷ ಆದರೂ ಕೂಡ ಇನ್ನೂ ಇವರು ಕ್ಯಾಟಗರಿ ಇದು ಮಾಡ್ದನ್ನ ಸುಮ್ಮನೆ ಇದ್ದಾರೆ. ಬರೀ ಡಿಲಿಮಿಟೇಷನ್ ಆಗಿದೆ ಹೊರತು ತಾಲೂಕು ZP ಇದ್ರದ್ದು ಇನ್ನೂ ಇದು ಕ್ಯಾಟಗರಿ ಮಾಡಲಿಕ್ಕೆ ಆಗಿಲ್ಲ. 5ನೇ ವರ್ಷ ನಡೀತಾ ಇದೆ. BBMPದು 5 ವರ್ಷನೂ ಕೂಡ ನಡೀತಾ ಇದೆ. ಯಾವುದೇ ಸ್ಥಳೀಯ ಚುನಾವಣೆ ಮಾಡೋ ರೀತಿಯಲ್ಲಿ ಇಲ್ಲ. ಈ ವರ್ಷದ ಇವರು ಏನು ಅಭಿವೃದ್ಧಿಗಳು ನಾವು ಮಾಡ್ತಾ ಇದ್ದೀವಿ ಅಂತ ಏನು ಹೇಳ್ತಾ ಇದ್ದಾರೆ, 56,000 ಕೋಟಿ ಬಜೆಟ್ ಅಲ್ಲಿ ನಿಗದಿ ಮಾಡಿದ್ರು. ಈಗ ಡಿಸೆಂಬರ್ ವರ್ಗೂ ನೋಡೋದಾದ್ರೆ ಡಿಸೆಂಬರ್ ವರ್ಗೂ ಕೇವಲ 40% ಕೂಡ ಕಾರ್ಯಗತ ಆಗಿಲ್ಲ. 56,000 ಕೋಟಿನಲ್ಲಿ 20,000 ಕೋಟಿ ಕೂಡ ಅಭಿವೃದ್ಧಿಗೆ ಖರ್ಚು ಮಾಡೋದಕ್ಕೆ ಖಜಾನೆಯಲ್ಲಿ ಹಣ ಇಲ್ಲ. ಆ ಪರಿಸ್ಥಿತಿಯಲ್ಲಿದೆ ರಾಜ್ಯ ಸರ್ಕಾರ. ಅದನ್ನ ಕೇಳೋರೇ ಬಡದಾಡ್ಕೊಳ್ತಿದಾರಲ್ಲ ಅಂತ ಅಲ್ಲ, ಅದನ್ನ ನಾನು ಹೇಳಿದ ಆಂತರಿಕ ಚುನಾವಣೆ ಸಂದರ್ಭದಲ್ಲಿ ಇದೆಲ್ಲ ಇದ್ದಿದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಅವಕಾಶ ಸಿಗದೆ ಇದ್ದಾಗ ಇನ್ನೊಂದು ಪಕ್ಷದಲ್ಲಾದ್ರೆ ಯಾದವಿ ಕಲಹ, ನಮ್ಮ ಪಕ್ಷದಲ್ಲಾದ್ರೆ ಆಂತರಿಕ ಪ್ರಜಾಪ್ರಭುತ್ವ ಕೂಡ ಎಲ್ಲಾ ಪಕ್ಷನೂ ಒಳಗೊಂಡಂತಾನೆ ಹೇಳ್ತಾ ಇದ್ದೀನಿ. ನಮ್ಮ ಪಕ್ಷದಲ್ಲೂ ಕೂಡ ಆಂತರಿಕ ಚುನಾವಣೆ ನಡೀತಾ ಇದೆ, ಪ್ರಕ್ರಿಯೆಗಳು ನಡೀತಾ ಇದೆ. ನಾನು ಕೂಡ ಕಳೆದ ಬಾರಿ 2023-24ರ ಚುನಾವಣೆಯಲ್ಲಿ ಬೆಂಗಳೂರು ಜಿಲ್ಲಾ ನೇರವಾಗಿ ಕಾಂಗ್ರೆಸ್ನಲ್ಲಿ DK ಶಿವಕುಮಾರ್, ಸತೀಶ್ ಜಾರಕಿಹೊಳಿ ಒಂದೊಂದು ಹೇಳಿಕೆ ಕೊಟ್ಟುಬಿಟ್ರೆ ಅಲ್ಲಿ ಹೊತ್ಕೊಂಡು ಉರಿತಾ ಇದೆ ಅಂತೀರಿ ನೀವು. ಇಲ್ಲಿ ಹೊತ್ಕೊಂಡು ಉರಿತಾ ಇದೆ, ಇದು ಆಂತರಿಕ ಪ್ರಜಾಪ್ರಭುತ್ವ ಅಂತ. ನೋಡಿ, ನಮ್ಮ ಜನಸಾಮಾನ್ಯರಿಗಿರ್ಬೋದು, ನಾಗರಿಕರಿಗಿರ್ಬೋದು, ಪ್ರತಿಪಕ್ಷಗಳ, ವಿರೋಧ ಪಕ್ಷಗಳ ಈ ರೀತಿ ಇದರಿಂದ ಯಾವುದೇ ರೀತಿ ಸಮಸ್ಯೆ ಆಗಲಿ ನಷ್ಟ ಆಗಲಿ ಆಗೋದಿಲ್ಲ. ಆಡಳಿತ ಪಕ್ಷ ಅಲ್ಲ. ನೋಡಿ, ನಾವು ವಿರೋಧ ಪಕ್ಷವಾಗಿ ವಿರೋಧ ಪಕ್ಷದ ಕೆಲಸ ಮಾಡ್ತಾ ಇದ್ದೀವಿ. ಹಾಗಾಗಿನೇ ವಾಲ್ಮೀಕಿ ಹಗರಣ ಇರ್ಬೋದು, ಮೂಢ ಹಗರಣ ಇರ್ಬೋದು, ನಾವೆಲ್ಲ ಮಾಡಿರೋ ಇದು ಪ್ರತಿಭಟನೆಯಿಂದನೇ, ಹೋರಾಟದಿಂದನೇ ಹೊರಗಡೆ ಬಂದಿದ್ದು. ಅಧಿವೇಶನದ ಒಳಗಿರ್ಬೋದು, ಹೊರಗಿರ್ಬೋದು, ಬೆಂಗಳೂರಿಂದ ಮೈಸೂರುವರೆಗೂ ಪಾದಯಾತ್ರೆ ಮಾಡಿದ್ವಿ. ಇದೆಲ್ಲ ಇದರಿಂದ ಹೊರಗಡೆ ಬಂದಿದೆ. ಇವತ್ತು ಯಾವ ರೀತಿ ಎಲ್ಲ ಹಗರಣಗಳಲ್ಲೂ ಕಾಂಗ್ರೆಸ್ ಬೆತ್ತಲಾಗಿದೆ ರಾಜ್ಯದ ಜನತೆ ಮುಂದೆ ಎಲ್ಲರಿಗೂ ಗೊತ್ತಿದೆ. ಇವರು ನೋಡಿ, ಗ್ಯಾರಂಟಿ ಹೆಸರಲ್ಲಿ 5 ಗ್ಯಾರಂಟಿ ಹೆಸರಲ್ಲಿ ಸಮಿತಿ ಮಾಡಿಕೊಂಡು 106 ಕೋಟಿ ನಮ್ಮ ತೆರಿಗೆ ಹಣ ಅದಕ್ಕೆ ಪೋಲ್ ಮಾಡ್ತಾರೆ. 2 ಥರದ ವಿದ್ಯಾರ್ಥಿಗಳಿರ್ತಾರೆ. 97% ಬಂದವರು 2% ಯಾಕೆ ಬರಲಿಲ್ಲ ಅಂತ ತಲೆ ಕೆಡಿಸ್ಕೊಂಡಿರ್ತಾರೆ. 45% ಬಂದವರು ಸ್ವೀಟ್ ಹಂಚ್ಕೊಂಡು ಓಡಾಡ್ತಿದ್ದಾರೆ, ನಾನು ಪಾಸ್ ಆಗ್ಬಿಟ್ಟೆ ಅಂತ. ಹಾಗೆ
ವಿರೋಧ ಪಕ್ಷದಲ್ಲಿ 85 ಶಾಸಕರಿದ್ದಾರೆ. 85 ಶಾಸಕರಿಗೆ ಮತದಾರರು ಮತ ಹಾಕಿಲ್ವಾ, ಜನ ಹಾಕಿಲ್ವಾ, ಅವ್ರ ಕ್ಷೇತ್ರದ ಕೆಲಸ ಅವ್ರನ್ನೇ ಸಮಾಧಾನ ಅನುದಾನ ಕೊಟ್ಟಿಲ್ಲ ಅಂತ ಜೆಡಿಎಸ್ ನ ಶಾಸಕ ಒಬ್ಬನಾದ್ರು ಪ್ರೊಟೆಸ್ಟ್ ಮಾಡ್ತಾರೆ, ನನಗೆ ಅನುದಾನ ಕೇವಲ 10 ಕೋಟಿ ಅನುದಾನ ಶಾಸಕರು ತೃಪ್ತಿಯಿಂದಿದ್ದಾರೆ. ವಿರೋಧ ಪಕ್ಷ ಶಾಸಕರು ನೆಮ್ಮದಿಯಿಂದಿದ್ದಾರೆ, ತೃಪ್ತಿಯಿಂದಿದ್ದಾರೆ, ಕೆಲಸ ಅಂತೂ ಮಾಡ್ತಾ ಇಲ್ಲ, ಕ್ಷೇತ್ರಕ್ಕಂತೂ ಹೋಗ್ತಾ ಇಲ್ಲ, ಅವರ ನಾಪತ್ತೆ ಆಗಿದ್ದಾರೆ. ಜನಗಳಿಗೆ ಭ್ರಮ ನಿರಸನ ಆಗ್ತದೆ. ಅವ್ರು ಓಟ್ ಹಾಕಿದ್ರೆ ಮುಂದಿನ ಚುನಾವಣೆಯಲ್ಲಿ ಅವರು ಕೂಡ ಓಟ್ ಹಾಕಲ್ಲ. 7 ಗಂಟೆ 45 ನಿಮಿಷ ಆಯಿತು. 2 ಸೆಗ್ಮೆಂಟ್ ಡಿಬೇಟ್ ಮುಗಿದಿದೆ. ಬಿಜೆಪಿ ವಕ್ತಾರರು ಇನ್ನೂ ಸ್ಟುಡಿಯೋ ತಲುಪಿಲ್ಲ. ನೋಡೋಣ. ಪ್ರಶಾಂತ್, ವಿಜೇಂದ್ರ ಬಣದ ಸ್ಟ್ರಾಟಜಿ ಏನಾದ್ರು ಬದಲಾಗಿದೆಯಾ? ಅವರೆಲ್ಲ ದೊಡ್ಡವರು, ಹಿರಿಯ ನಾಯಕರಿದ್ದಾರೆ, ದೇವರವ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇದ್ದಂಥವರು ರಮೇಶ್ ಜಾರಕಿಹೊಳಿಗೆ ಹೇಳ್ತಾರೆ ಹೊರಗಡೆ ಬಂದರೆ ಜನ ಓಡಾಡೋದಕ್ಕೆ ಬಿಡಲ್ಲ ಅಂತ. ಪ್ರೀತಮ್ ಗೌಡರು ಮಾತಾಡೋಕ್ಕೆ ಶುರು ಮಾಡಿದ್ರು. SR ವಿಶ್ವನಾಥ್ ಏಕವಚನದ ವಾಗ್ದಾಳಿ, ಹೋಗೋದಿದ್ರೆ ಬಿಟ್ಟು ಹೋಗು ಪಾರ್ಟಿ ಅಂತ. ಅಲ್ಲ, SR ವಿಶ್ವನಾಥ್ ಮತ್ತು ಡಾಕ್ಟರ್ ಸುಧಾಕರ್ಗೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೇ ಜಗಳ ಇತ್ತು. ಡಾಕ್ಟರ್ ಸುಧಾಕರ್ಗೆ ಟಿಕೆಟ್ ಕೊಟ್ಟಿದ್ದರಿಂದ SR ವಿಶ್ವನಾಥ್ ಕೆಲಸ ಮಾಡಿದರು. ಈಗ ಡಾಕ್ಟರ್ ಸುಧಾಕರ್ ಹೊರಗಡೆ ಬಂದಾಗ SR ವಿಶ್ವನಾಥ್ ಮಾತಾಡಿದ್ದಾರೆ. ಅದು ಆ ಹೇಳಿಕೆಯನ್ನು ಅಲ್ಲಿನ ವೈಯಕ್ತಿಕವಾಗಿರ್ತಕ್ಕಂಥ ರೀತಿಯಲ್ಲಿ ತೆಗೆದುಕೊ. ಆದರೆ ಇಲ್ಲಿ ನನಗನ್ಸುತ್ತೆ ಅಜಿತ್ 2-3 ಸಂಗತಿಗಳು. ಒಂದು, ವಿಜೇಂದ್ರ ಮೊದಲಿಗೆ ಅವರು ಕೂಡ ಅಕಾಮಿಡೇಟ್ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಹೊಸದಾಗಿ ರಾಜ್ಯಾಧ್ಯಕ್ಷ, ಮೊದಲ ಬಾರಿ MLA, ಸೀನಿಯರ್ಸ್ಗಳನ್ನು ಅಕಾಮಿಡೇಟ್ ಮಾಡಬೇಕು ಅಂತಕ್ಕಂಥದ್ದು. ಬಟ್ ನೋಡಿ, BJP ಅಂಥ ಸಂಘಟನೆಗೂ ಮತ್ತು ಕಾಂಗ್ರೆಸ್ನಂಥ ಸಂಘಟನೆಗೂ ಕೂಡ ನೀವು ಅಧ್ಯಕ್ಷರಾಗಬೇಕಾದಾಗ ನಿಮಗೊಂದು ಅಕ್ಸೆಪ್ಟಬಿಲಿಟಿ ಬೇಕಾಗುತ್ತೆ. ಅದು ನ್ಯಾಚುರಲ್ ಅಕ್ಸೆಪ್ಟಬಿಲಿಟಿ ಬೇಕಾಗತ್ತೆ. ಕರೆಕ್ಟ್. ವಿಜೇಂದ್ರಗಿರ್ತಕ್ಕಂಥ ದೊಡ್ಡ ಸಮಸ್ಯೆ ಅಂದರೆ ಆ ನ್ಯಾಚುರಲ್ ಅಕ್ಸೆಪ್ಟಬಿಲಿಟಿ ಪಾರ್ಟಿಯಲ್ಲಿ ಅವ್ರಿಗಿರಲಿಲ್ಲ. ಹೌದು. ನಿಶ್ಚಿತವಾಗಿ ಯಡಿಯೂರಪ್ಪನವರ ಪುತ್ರ, ಲಿಂಗಾಯತ, ವೋಟ್ ಬ್ಯಾಂಕು, ಆ ದೃಷ್ಟಿಯಿಂದ ವಿಜಯೇಂದ್ರನ ರಾಜ್ಯಾಧ್ಯಕ್ಷರನ್ನಾಗಿ BJP ಮಾಡಿರ್ಬೋದು. ಆದರೆ BJP ಒಳಗೆ ಒಂದು ಪಿಕ್ಯುಲಿಯರ್ ಸಂಘಟನೆ ಅದು. ಯಾಕಂದರೆ ಸಂಘ ಪರಿವಾರದಿಂದ ಬಂದಿರತಕ್ಕಂಥ ಕಾರ್ಯಕರ್ತರು ಇರ್ತಾರೆ ಮತ್ತು ಈ ಕೇಡರ್ ಬೇಸ್ಡ್ ಆರ್ಗನೈಸೇಷನ್ಸನ್ನು ರನ್ ಮಾಡ್ತಕ್ಕಂಥ ಬಗೆ ನಿಮಗೆ ಆ ಕೇಡರ್ ಬೇಸ್ಡ್ ಆಗಿ ಬಂದಾಗಲೇ ಜಾಸ್ತಿ ಗೊತ್ತಿರುತ್ತೆ. ಕರ್ನಾಟಕದಂಥ ರಾಜ್ಯದಲ್ಲಿ ನೀವು ಅದನ್ನು ತೆಗೆದುಕೊಂಡು ಹೋಗಬೇಕಾದ್ರೂ ಕೂಡ ಒಂದು ಮೊದಲಿಗೆ ವಿಜೇಂದ್ರಿಗೆ ಆ ಅನುಭವ ಇರಲಿಲ್ಲ. ಆ ಕಾರಣದಿಂದ ಅವರು ಕೂಡ ಅದನ್ನು ಎಲ್ಲರನ್ನ ತೆಗೆದುಕೊಂಡು ಹೋಗಲಿಕ್ಕೆ ನಾನು ಮನೆ ಬಾಗಿಲಿಗೆ ಹೋದರು. ಆದರೆ ಹಳೆಯ ಜಗಳದ ಬಾಕಿ ಇಷ್ಟಿದೆ ಅಜಿತ್. ಈಗ ಯತ್ನಾಳ್ರಿಗೂ ವಿಜಯೇಂದ್ರರಿಗೂ ವಿಜೇಂದ್ರ ಹೋಗಿ ಯತ್ನಾಳ್ರ ನಾನು ಮನೆಗೆ ಬರ್ತೀನಿ ಅಂತ ಹೇಳಿದರು. ಯತ್ನಾಳ್ರು ಏನು ಹೇಳಿದ್ರು, ನಾನು ಬೇಡ. ರಮೇಶ್ ಜಾರಕಿಹೊಳಿ ಹತ್ರ ಹೋಗಿರು 2 ಗಂಟೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಬಂದರು. ರಮೇಶ್ ಜಾರಕಿಹೊಳಿ ನಾನು ನಿಮ್ಮ ಜೊತೆ ಬರಲ್ಲ ಅಂತ ಹೇಳಿದರು. ಬೊಮ್ಮಾಯಿಗೂ ವಿಜಯೇಂದ್ರರಿಗೂ ಯಾವಾಗ ಬೊಮ್ಮಾಯಿ ಮುಖ್ಯಮಂತ್ರಿ ಆದಮೇಲೆ ಬೊಮ್ಮಾಯಿ ಅಮಿತ್ ಶಾ ಹತ್ರ ಹೋಗ್ತಾರೆ. ಯಡಿಯೂರಪ್ಪನವ್ರು ಹೇಳಿ ಕಳಿಸಿದ್ದಾರೆ ವಿಜಯೇಂದ್ರ ಮಂತ್ರಿ ಮಾಡಲೇಬೇಕು ಅಂತ. ಅಮಿತ್ ಶಾ ಹೇಳ್ತಾರೆ ನೀವು ಪ್ರೈಮ್ ಮಿನಿಸ್ಟರ್ ಹತ್ರ ಹೇಳಂತ. ಪ್ರೈಮ್ ಮಿನಿಸ್ಟರ್ ಹತ್ರ ಹೋದರೆ ಈ ವಿಷಯ ಪ್ರಸ್ತಾಪನೆ ಮಾಡಲಿಕ್ಕಾಗಲ್ಲ. ಓಕೆ. ಅಗೇನ್ ಅವ್ರು ಅಮಿತ್ ಶಾ ಹತ್ರ ಬರ್ತಾರೆ. ಅಮಿತ್ ಶಾ ಹೇಳ್ತಾರೆ ಈ ವಿಷಯವನ್ನು ಪ್ರಸ್ತಾಪ ಮಾಡಬೇಡಿ ಅಂತ. ಅಂದರೆ ಬೊಮ್ಮಾಯಿನೇ ತಡೆದ್ರು ಅಂತ ಯಡಿಯೂರಪ್ಪನವ್ರಿಗೂ ಸಿಟ್ಟು ಬರುತ್ತೆ. ಅಲ್ಲಿಂದಲೇ ಬೊಮ್ಮಾಯಿ ಮತ್ತು ವಿಜಯೇಂದ್ರರ ಜಗಳ ಶುರುವಾಗಿತ್ತು. ಅದು ಇವತ್ತಿಗೂ ಕೂಡ ಮುಂದುವರಿತಾ ಇದೆ. ಬೊಮ್ಮಾಯಿ ಅವ್ರಿಗೆ ಅನಿಸ್ತಾ ಇದೆ ನಾನು ಮುಖ್ಯಮಂತ್ರಿ. ಎಲ್ಲರೂ ಅನ್ಕೊಂಡಂಗಾಗಿದ್ರೆ ಬೊಮ್ಮಾಯಿ ಅವ್ರ ಕ್ಯಾಬಿನೆಟ್ನಲ್ಲಿ ವಿಜೇಂದ್ರ ಮಿನಿಸ್ಟರ್ ಆಗಬೇಕಾಗಿತ್ತು. ನೋಡಿ ಅದು ಹೇಗಾಯಿತು, ಬೊಮ್ಮಾಯಿ ಕ್ಯಾಬಿನೆಟ್ನಲ್ಲಿ ವಿಜೇಂದ್ರ ಮಿನಿಸ್ಟರ್ ಆಗದಂತೆ ಕೆಲವರು ತಡೆದ್ರೆ ಯಡಿಯೂರಪ್ಪನವರ ಷರತ್ತೇನಿತ್ತು ಕೆಳಗಿಳಿಯುವಾಗ? ಬಸನಗೌಡ ಪಾಟೀಲ್, ಯತ್ನಾಳ್, CP ಯೋಗೇಶ್ವರ್, ಅರವಿಂದ್ ಬೆಲ್ಲದ್, ಈ 3ರನ್ನ ಮಂತ್ರಿ ಮಾಡಬೇಡಿ ಅಂತ ಷರತ್ತಿತ್ತು. ಆ ಷರತ್ತಿನ ಕಾರಣದಿಂದ P ರಾಜೀವ್, ರಾಜೀವ್ ಗೌಡ, ದತ್ತು ಪಾಟೀಲ್ ಇವರದೆಲ್ಲರೂ ಹೆಸರಿತ್ತು ಮಂತ್ರಿ ಆಗಲಿಕ್ಕೆ. ಓಕೆ. ಯಾರೂ ಜೂನಿಯರ್ಸ್ ಮಂತ್ರಿ ಬೇಡ ಅಂತ ಒಂದು ಬ್ಲ್ಯಾಂಕೆಟ್ ನಿರ್ಣಯವನ್ನು ತೆಗೆದುಕೊಡ್ತು ಹೈಕಮಾಂಡ್. ಅಲ್ಲಿಂದಲೇ ಈ ಜಗಳ ಶುರು ಆಗಿರೋದ್ರಿಂದ ಆ ಟ್ರಸ್ಟ್ ಫ್ಯಾಕ್ಟರ್ ಇಲ್ಲ. ಅಶ್ವಥ್ ನಾರಾಯಣರು ಬಂದಿದ್ದಾರೆ ಕೊನೆಯ ನಿಮಿಷದಲ್ಲಿ. ಎಲ್ಲ ಹೊತ್ತಿಗೆ ಆಗಬೇಕು ಅಶ್ವಥ್ ನಾರಾಯಣರೇ. ಸ್ವಲ್ಪ ತಡ ಮಾಡಿಬಿಟ್ರೆ ಕಂಟ್ರೋಲಿಗೆ ಸಿಗೋದಿಲ್ಲ. ಡಿಬೇಟು ಹಾಗೆ, ಪಕ್ಷನೂ ಹಾಗೆ ಅನ್ಸುತ್ತೆ. ಇಲ್ಲ, ನನಗೆ ಚುನಾವಣೆ ಉಸ್ತುವಾರಿ ಇದ್ದೆ. ಬೆಂಗಳೂರು ಗ್ರಾಮಾಂತರ ಚುನಾವಣೆ ಮುಗಿಸ್ಕೊಂಡು ಬಂದೆ. ಯಾಕೆಂದರೆ ಒಂದು ಎಲೆಕ್ಷನ್ಸ್ ನಮ್ಮ ಪಾರ್ಟಿ ಆರ್ಗನೈಸೇಷನ್ಸ್ ಸಿಸ್ಟಮೇ ಒಂದು ರೀತಿ ಇದೆ. ನಾನು ರಾಜಕಾರಣದಲ್ಲಿ ನಿಮಗೆ ಕೇಳಬೇಕಾದ ಪ್ರಶ್ನೆಯನ್ನು ಪ್ರಶಾಂತ್ ನಾಥ್ ಕೇಳ್ತಾ ಇದ್ದೆ. ಏನು ಸ್ಟ್ರಾಟಜಿ ಚೇಂಜ್ ಆಗಿದೆಯಾ? ಒಂದು ಹೆಜ್ಜೆ ಮುಂದೆ ಇಟ್ಟು ಬ್ಯಾಟಿಂಗ್ ಮಾಡೋಣ ಅನ್ನೋ ಥರ ಎಲ್ಲರೂ ಭಾಳ ಅಗ್ರೆಸಿವ್ ಆಗಿ ಮಾತಾಡೋದಕ್ಕೆ ಶುರು ಮಾಡಿದ್ದೀರಿ. ಇಲ್ಲ, ಆತ ನೋಡಿ, ಸರ್ಕಾರದಲ್ಲಿ ಕೆಲಸ ಮಾಡುವಂಥ ಸಿಸ್ಟಮೇ ಬೇರೆ, ಸಂಘಟನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಸ್ಟಮ್ ಬೇರೆ. ಸಂಘಟನೆ ಇವ್ರು ಪ್ರಶ್ನೆ ಮಾಡುವಾಗ ನಾವು ಮಾತಾಡಲೇಬೇಕಾಗ್ತದೆ. ಬಸನಗೌಡ ಪಾಟೀಲ್ ಯತ್ನಾಳಿಗೆ ಸಂಘಟನೆ ಬಗ್ಗೆ ಏನು ಗೊತ್ತಿದೆ? ಆಸ್ ಎ ಚುನಾಯಿತ ಪ್ರತಿನಿಧಿಯಾಗಿ ಅವ್ರು ಕೆಲಸ ಮಾಡ್ತಾರೆ. ಸುಧಾಕರ್ಗೆ ನಮ್ಮ ಪಕ್ಷದ ರೀತಿ ನೀತಿ ಏನು ಗೊತ್ತಿದೆ? ಕುಮಾರ್ ಬಂಗಾರಪ್ಪನಿಗೆ ನಮ್ಮ ಪಕ್ಷದ ರೀತಿ ನೀತಿ ಏನು ಗೊತ್ತಿದೆ? ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು, ಶಿಕಾರಿಪುರದಲ್ಲಿ ಗೆದ್ದು ಬಂದರು.
ಯಡಿಯೂರಪ್ಪನವ್ರು ಹೇಳಿದ್ರನ್ನ ಆ ತಾಲೂಕಲ್ಲಿ ಅಧ್ಯಕ್ಷ ಮಾಡಲ್ಲ ಸರ್, ಸಂಘಟನೆ ತೀರ್ಮಾನ ಮಾಡುತ್ತೆ ಆ ತಾಲೂಕಲ್ಲಿ ಅಧ್ಯಕ್ಷ ಯಾರಾಗಬೇಕು ಅಂತ. ಶಿಕಾರಿಪುರದಲ್ಲಿ ಇವತ್ತು ಯಡಿಯೂರಪ್ಪ ಇದು BS ವಿಜಯೇಂದ್ರ ಶಾಸಕರಿದ್ದಾರೆ, ಅಲ್ಲಿ ಅಧ್ಯಕ್ಷರು ಯಾರಾಗಬೇಕು ಅನ್ನೋದು ಅಲ್ಲಿನ ಸಂಘಟನೆ ತೀರ್ಮಾನ ಮಾಡುತ್ತೆ ಸರ್, ಚುನಾಯಿತ ಪ್ರತಿನಿಧಿ ತೀರ್ಮಾನ ಮಾಡಲ್ಲ. ದಿಸ್ ಇಸ್ ಅವರ್ ಪಾರ್ಟಿ ಸಿಸ್ಟಮ್ ಫ್ರಮ್ ದಿ ಲಾಸ್ಟ್ 40 years. ಸಂಘಟನೆ ನಿಮ್ಮಲ್ಲಿ ಸಂಘಟನಾ ಕಾರ್ಯದರ್ಶಿನೇ ಇಲ್ಲ ರೀ? ಸಂಘಟನಾ ಕಾರ್ಯದರ್ಶಿ ಇರಲಿಲ್ಲ, ಇತ್ತೀಚೆಗೆ ಬಂದಿದ್ದು ಅದನ್ನು. ಸಂಘಟನಾ ಕಾರ್ಯದರ್ಶಿ 40 ವರ್ಷದಿಂದ ಇರಲಿಲ್ಲ ಸರ್, ಇತ್ತೀಚೆಗೆ ಬಂದಿದ್ದು ಸಂಘಟನಾ ಕಾರ್ಯದರ್ಶಿ. ಈ ಟರ್ಮ್ನಲ್ಲಿ ಇಲ್ಲ, ಕಳೆದ ಟರ್ಮ್ನಲ್ಲಿ ಇತ್ತು. ಕಳೆದ ಟರ್ಮ್ನಲ್ಲಿ ಇದ್ದಾಗಲೂ ಇದೇ ಸಿಸ್ಟಮ್ ಅಲ್ಲಿ ಚುನಾವಣೆ ಮಾಡಿದ್ದು ಪಾರ್ಟಿ ಆರ್ಗನೈಸೇಷನ್. ನಾನು ಲಾಸ್ಟ್ ಟೈಮ್ ರಾಜ್ಯ ಚುನಾವಣಾಧಿಕಾರಿ, ಸಂಘಟನೆಯ ಚುನಾವಣಾಧಿಕಾರಿಯಾಗಿ ನಾನು ಕೆಲಸ ಮಾಡಿದ್ದೀನಿ ಸರ್. ಈಗ ಏನು ಅಧ್ಯಕ್ಷರು ಘೋಷಣೆ ಆಗಿದೆ, ಮೊನ್ನೆ ಘೋಷಣೆ ಆಗಿಲ್ಲ, 1 year ಬ್ಯಾಕ್ ರಾಜ್ಯ ಅಧ್ಯಕ್ಷರು ಘೋಷಣೆ ಆಗಿದ್ದಿದ್ದೇನೆ ಅವ್ರು ಘೋಷಣೆ ಆಗಿದೆ. ಇವತ್ತು ಅದನ್ನು ಕನ್ಫರ್ಮ್ ಮಾಡಿದ್ದಾರೆ ಅಷ್ಟೇ ನಿನ್ನೆ ದಿನ. ಸೊ ಜನಪ್ರತಿನಿಧಿಗಳು ಅಂದ್ರೆ ಶಾಸಕರು ಮತ್ತು ಸಂಸದರಿಗೆ ಹೇಳ್ತಾ ಇದ್ದೀರಿ, ನಿಮ್ಗೆ ಯಾಕೆ ಕೇಳ್ಬೇಕು ನಾವು ಅಂತನಾ? ಅಲ್ಲ, ಹಂಗಲ್ಲ ಸರ್, ಶಾಸಕರು ಪ್ರತಿಯೊಬ್ಬರು ಮಾಡಿದ್ರಿ. ಯತ್ನಾಳ್ರನ್ನ ಯಾಕೆ MLA ಮಾಡಿದ್ರಿ? ಕುಮಾರ್ ಬಂಗಾರಪ್ಪನ ಯಾಕೆ ಮಾಡಿದ್ರಿ? ಡಾಕ್ಟರ್ ಸುಧಾಕರ್ಗೆ ಯಾಕೆ ಟಿಕೆಟ್ ಕೊಟ್ಟು? ಸಂಘಟನೆಯವರು ಯಾರಿಗಾದ್ರೂ ಟಿಕೆಟ್ ಕೊಡ್ಬೇಕಿತ್ತು ಅವಾಗ ಸರ್. ಚುನಾಯಿತ ಪ್ರತಿನಿಧಿಗಳಾಗಿ ಕೆಲಸ ಮಾಡ್ತಕ್ಕಂಥದ್ದು ಬೇರೆ ಅಂತ ನಾನು ಹೇಳಿದೆ. ಕೇಳಿ ಸರ್, ಸಂಬಂಧ ಇಲ್ಲ ಸರ್. ಇಲ್ಲ, ಆತರ ಅಲ್ಲ, ಸಂಬಂಧ ಇದೆ. ಅವರು ಪಾರ್ಟಿನಲ್ಲಿ ಕೆಲಸ ಮಾಡಿದರೆ ಸಂಘಟನೆ ವಿಚಾರ ಇದೆಯಲ್ಲ ಸರ್. ಅರವಿಂದ ಲಿಂಬಾವಳಿ ಗೊತ್ತಿದೆ, ಕೇಳಿ. ಅರವಿಂದ ಲಿಂಬಾವಳಿ ಈ ಸಿಸ್ಟಮ್ ಗೊತ್ತಿದೆ, ಅವ್ರನ್ನಾರು ಕಾನ್ಫಿಡೆನ್ಸಿಗೆ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್ 3 ಜನರಿಗೂ. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.